ವ್ಯವಸ್ಥೆಯ ಕತ್ತೆಯನ್ನು ನಿಪುಣವಾಗಿ ಹೆಡೆದಿದ್ದಾನೆ. ಮಾರಣಾಂತಿಕ ಗ್ರಹಿಕೆಗೆ ಮೀರಿದ ಕ್ಷೇತ್ರದಲ್ಲಿ ಋಷಿ ಲೋಮಾಸ ಅಲೆದಾಡಿದನು. ಸ್ವರ್ಗದ ಪ್ರಬಲ ಒಡೆಯನಾದ ಇಂದ್ರನನ್ನು ನೋಡುವ ಅತೃಪ್ತ ಕುತೂಹಲದಿಂದ ಪ್ರೇರೇಪಿಸಲ್ಪಟ್ಟನು. ಅವನು ಆಕಾಶದ ವಾಸಸ್ಥಾನವನ್ನು ಸಮೀಪಿಸುತ್ತಿದ್ದಂತೆ ಮಹಾನ್ ಮುನಿಯು ಅವನನ್ನು ಗೌರವದಿಂದ ಎದುರಿಸಿದನು. ಅವನು ಗೌರವದಿಂದ ಬಾಗಿದನು. ಪವಿತ್ರ ಸಿಂಹಾಸನದ ಮೇಲೆ ಇಂದ್ರನ ಪಕ್ಕದಲ್ಲಿ ಕುಳಿತಿದ್ದ ಪಾಂಡುವಿನ ಮಗ ಅರ್ಜುನನನ್ನು ನೋಡಿದಾಗ ಲೋಮಾಸನ ಕಣ್ಣುಗಳು ವಿಶಾಲವಾದವು. ಋಷಿಯ ಮನಸ್ಸು ಈ ನಿಗೂಢತೆಯನ್ನು ಯೋಚಿಸಲು ಪ್ರಾರಂಭಿಸಿತು. ಉದಾತ್ತ ವಂಶಾವಳಿಯಲ್ಲಿ ಜನಿಸಿದ ಈ ಯೋಧನು ದೇವರುಗಳಲ್ಲಿ ಹೇಗೆ ಸ್ಥಾನ ಗಳಿಸಿದನು? ಲೋಮಾಸನು ಯೋಚಿಸುತ್ತಿದ್ದಂತೆ ವೃತ್ರದ ಹಂತಕನಾದ ಸಕ್ರನು ತಿಳಿವಳಿಕೆಯಿಂದ ಮುಗುಳ್ನಕ್ಕೂ ಅವನನ್ನು ಸೌಮ್ಯವಾದ ಮಾತುಗಳಿಂದ ಸಂಬೋಧಿಸಿದನು. ಕೇಳು ಬ್ರಹ್ಮರ್ಷಿ, ನಾನು ನಿನ್ನ ಆಲೋಚನೆಗಳನ್ನು ವ್ಯಾಪಿಸಿರುವ ಸತ್ಯವನ್ನು ಬಹಿರಂಗಪಡಿಸುತ್ತಿದ್ದೇನೆ. ಇಂದ್ರನು ಸೂಕ್ಷ್ಮವಾದ ತಲೆಯೊಂದಿಗೆ ಪವಿತ್ರ ಉದ್ದೇಶವನ್ನು ಪೂರೈಸಲು ಭೂಮಿಯ ಮೇಲೆ ಜನಿಸಿದ ಪ್ರಾಚೀನ ಋಷಿಗಳಾದ ನರ ಮತ್ತು ನಾರಾಯಣರ ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದನು. ಈ ಇಬ್ಬರು ಪ್ರಸಿದ್ಧ ಋಷಿಗಳು ಬೇರೆ ಯಾರೂ ಅಲ್ಲ, ಋಷಿಕೇಶ ಮತ್ತು ಧನಂಜಯ. ಈಗ ಅವನ ಮುಂದೆ ಕುಳಿತಿದ್ದ ಅದೇ ಜೀವಿಗಳಿಂದ್ರನು ಅವರ ದೈವಿಕ ಧ್ಯೇಯದ ಬಗ್ಗೆ ಮಾತನಾಡುವಾಗ ಅವರ ಮಾತುಗಳು ಗೌರವದಿಂದ ಚಿಮ್ಮಿದವು. ದೇವರುಗಳಿಗೆ ಬೆದರಿಕೆ ಹಾಕಿದ ಪ್ರಬಲ ಅಸುರರಾದ ನಿವತಕವಶಗಳನ್ನು ಸೋಲಿಸುವುದು ಈ ಶಕ್ತಿಶಾಲಿ ದಾನವರು ಕೆಳ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಆಕಾಶಗಳ ಸಂಯೋಜಿತ ಶಕ್ತಿಗಳು ಸಹ ಅವರಿಗೆ ಸಾಟಿಯಾಗಲಿಲ್ಲ. ಮಧುವಿನ ವಧುವಾಗಿದ್ದ ವಿಷ್ಣುವು ಮಹಾಸರೋವರದಲ್ಲಿ ನಾಗರನ್ನು ನಾಶಪಡಿಸಬಲ್ಲ ಋಷಿಯಾದ ಕಪಿಲನಾಗಿ ಭೂಮಿಯ ಮೇಲೆ ಜನಿಸಿದನೆಂದು ಇಂದ್ರನು ಬಹಿರಂಗಪಡಿಸಿದಾಗ ಅವನ ಕಣ್ಣುಗಳು ಭರವಸೆಯಿಂದ ಹೊಳೆಯುತ್ತಿದ್ದವು. ಈ ಅಜೇಯ ದೇವತೆ ನಿವತಕವಚಗಳನ್ನು ಸೋಲಿಸಲು ಸಮರ್ಥನಾಗಿದ್ದನು. ಆದರೆ ಕಾರ್ಯವು ಯೋಗ್ಯವಾಗದ ಹೊರತು ಅವನ ಶಕ್ತಿಯನ್ನು ಬಿಡುಗಡೆ ಮಾಡಬಾರದು. ಮಾತನಾಡುವುದನ್ನು ಮುಗಿಸಿದಾಗ ಅರ್ಜುನನ ಸಹೋದರನಾದ ವಿಭತ್ಸು ಲೋಮಾಸನ ಬಳಿಗೆ ಹೋಗಿ ತನ್ನ ಅಲೆದಾಡುವಿಕೆಯ ಸಮಯದಲ್ಲಿ ಯುಧಿಷ್ಠಿರನನ್ನು ರಕ್ಷಿಸುವಂತೆ ವಿನಂತಿಸಿದನು. ಇಂದ್ರನ ಮಾತುಗಳು ಮತ್ತು ಸಹೋದರರ ಮನವಿಗಳಿಂದ ಪ್ರೇರೇಪಿಸಲ್ಪಟ್ಟ ಪ್ರಬಲ ತಪಸ್ವಿ ಲೋಮಾಸನು ಸೌಮ್ಯವಾದ ತಲೆಯೊಂದಿಗೆ ಭೂಮಿಗೆ ಹೊರಟನು. ಅವನು ಕಾಮ್ಯಕದ ಅರಣ್ಯಕ್ಕೆ ಆಗಮಿಸಿದಾಗ ಅವನು ಸಾಧುಗಳು ಮತ್ತು ಅವನ ಕಿರಿಯ ಸಹೋದರರಿಂದ ಸುತ್ತುವರಿದ ನ್ಯಾಯಯುತ ರಾಜ ಯುಧಿಷ್ಠಿರನನ್ನು ನೋಡಿದನು. ಋಷಿಯ ಆಗಮನವು ಪಾಂಡವರ ಮಹಾಕಾವ್ಯದ ಪ್ರಯಾಣದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ಗುರುತಿಸಿತು. ಲೋಮಾಸನ ಮಾರ್ಗದರ್ಶನದೊಂದಿಗೆ ಅವರು ಶೀಘ್ರದಲ್ಲೇ ದೇವರುಗಳು ಸ್ವತಃ ಅವರಿಗೆ ನೀಡಿದ ಜ್ಞಾನ ಮತ್ತು ಶಕ್ತಿಯಿಂದ ಶಸ್ತ್ರಸಜ್ಜಿತರಾಗಿ ತಮ್ಮ ಹಣೆಬರಹವನ್ನು ಎದುರಿಸಲು ಕಾರಣವಾಗುವ ಮಾರ್ಗವನ್ನು ಪ್ರಾರಂಭಿಸುತ್ತಾರೆ. ಹಸ್ತಿನಾಪುರದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ನಗರದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಜನಮೇಜಯನೆಂಬ ರಾಜನು ತನ್ನ ಸಿಂಹಾಸನದ ಮೇಲೆ ಕುಳಿತು ಯೋಚನೆಯಲ್ಲಿ ಮುಳುಗಿದನು. ಅವರು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ವೈಶಂಪಾಯನನ ಕಡೆಗೆ ತಿರುಗಿ, ಅಳೆಯಲಾಗದ ಶಕ್ತಿಯನ್ನು ಹೊಂದಿರುವ ಅರ್ಜುನ ಈ ನಂಬಲಾಗದ ಸಾಧನೆಗಳು ನಿಜವಾಗಿಯೂ ಅದ್ಭುತವಾಗಿವೆ. ಆ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಧೃತರಾಷ್ಟ್ರನು ಅವುಗಳ ಬಗ್ಗೆ ಕೇಳಿದಾಗ ಏನು ಹೇಳಿದನೆಂದು ನನಗೆ ತಿಳಿಯಬೇಕು ಎಂದು ಕೇಳಿದನು. ಕಥೆಯನ್ನು ಪ್ರಾರಂಭಿಸುವ ಮೊದಲು ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ವೈಶಂಪಾಯನನು ತಲೆಯಾಡಿಸಿದನು. ಪೂಜ್ಯ ಋಷಿಯಾದ ದ್ವೈಪಾಯನನು ನನಗೆ ಇದನ್ನು ಹೇಳಿದನು ಎಂದು ವೈಶಂಪಾಯನನು ಪ್ರಾರಂಭಿಸಿದನು. ರಾಜ ಧೃತರಾಷ್ಟ್ರನು ತನ್ನ ಸಾರಥಿ ಮತ್ತು ವಿಶ್ವಾಸಪಾತ್ರನಾದ ಸಂಜಯನನ್ನು ತನ್ನ ಕೋಣೆಗೆ ಕರೆದನು. ಆತಂಕದಿಂದ ಕೂಡಿದ್ದ ಅವನ ಧ್ವನಿಯಲ್ಲಿ, ನಾನು ಅರ್ಜುನನು ಇಂದ್ರನ ವಾಸಸ್ಥಾನಕ್ಕೆ ಆಗಮಿಸಿದ್ದನ್ನು ಕೇಳಿದ್ದೇನೆ. ಅವನ ಕಾರ್ಯಗಳ ಬಗ್ಗೆ ನಿಮಗೆ ತಿಳಿದಿರುವ ಎಲ್ಲವನ್ನೂ ನನಗೆ ತಿಳಿಸಿ ಎಂದನು. ಸಂಜಯನು ತನ್ನ ತಲೆಯನ್ನು ಬಾಗಿಸಿದನು. ಅವನ ಕಣ್ಣುಗಳು ಗೌರವದಿಂದ ಕೆಳಗಿಳಿದವು. ಮಹಾರಾಜರೇ, ಅವನು ಉತ್ತರಿಸಿದನು, ಅರ್ಜುನನು ಇತರರಂತೆ ಯೋಧನಾಗಿದ್ದಾನೆ.
ಅವನ ಪರಾಕ್ರಮವು ಸಾಟಿಯಿಲ್ಲ ಮತ್ತು ಅವನ ಶಕ್ತಿಯು ಅಪರಿಮಿತವಾಗಿದೆ. ನಾನು ಅದನ್ನು ಸ್ವತಃ ನೋಡಿದ್ದೇನೆ. ಧೃತರಾಷ್ಟ್ರನ ಅಭಿವ್ಯಕ್ತಿ ಗಂಭೀರವಾಯಿತು. ಅವನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಿತು. ಅವನು ಕೋಣೆಯ ಉದ್ದಕ್ಕೂ ಚಲಿಸಿದನು. ಅವನ ಹೆಜ್ಜೆಗುರುತುಗಳು ಗೋಡೆಗಳಿಂದ ಪ್ರತಿಧ್ವನಿಸುತ್ತಿದ್ದವು. ನನ್ನ ದುಷ್ಟ ಮಗ ದುರ್ಯೋಧನ, ಅವನು ತನ್ನಷ್ಟಕ್ಕೆ ತಾನೇ ಅವನು ನಮ್ಮ ರಾಜ್ಯವನ್ನು ಹಾಳು ಮಾಡುತ್ತಾನೆ. ಅವನ ಕಾರ್ಯಗಳು ಮೂರ್ಖನ ಕೃತ್ಯಗಳು ಮತ್ತು ನಾನು ಭವಿಷ್ಯದ ಬಗ್ಗೆ ಹೆದರುತ್ತೇನೆ. ರಾಜನ ಆಲೋಚನೆಗಳು ಅರ್ಜುನನ ಕಡೆಗೆ ತಿರುಗಿದವು. ಮಹಾನ್ ರಾಜಸೂಯ ಯಜ್ಞದ ಸಮಯದಲ್ಲಿ ಭೂಮಿಯ ಮೇಲಿನ ಎಲ್ಲ ರಾಜರನ್ನು ಸೋಲಿಸಿದರ ಆ ಅದ್ಭುತ ಯೋಧ ಧೃತರಾಷ್ಟ್ರರು ಸೋಲಿನಲ್ಲಿ ತನ್ನ ಭುಜಗಳನ್ನು ಕೆಳಗಿಳಿಸಿ ಜೋರಾಗಿ ನಿಟ್ಟುಸಿರು ಬಿಟ್ಟನು. ಆ ಮನುಷ್ಯನು ಇಂದ್ರನಂತೆಯೇ ಇದ್ದಾನೆ ಎಂದು ತಲೆ ಅಲ್ಲಾಡಿಸಿದನು. ಅವನ ಮಾತುಗಳು ದೇವರ ಸ್ವಂತ ಭವಿಷ್ಯವಾಣಿಯಷ್ಟೇ ಸತ್ಯವಾಗಿವೆ. ಮತ್ತು ಧನಂಜಯನು ಅವನ ಪಕ್ಕದಲ್ಲಿದ್ದರೆ ಗೆಲುವು ಖಚಿತವಾಗಿದೆ. ಧೃತರಾಷ್ಟ್ರನ ಮಾತುಗಳನ್ನು ಸಂಜಯನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ವಿಶಾಲವಾಗಿ ತಿಳುವಳಿಕೆಯಿಂದ ಕೂಡಿದವು. ಅವರ ರಾಜ್ಯಕ್ಕೆ ಅಪಾಯವನ್ನುಂಟು ಮಾಡುವ ಆಸನ ವಿನಾಶದ ಬಗ್ಗೆ ರಾಜನಿಗೆ ತಿಳಿದಿತ್ತು ಎಂದು ಅವನಿಗೆ ತಿಳಿದಿತ್ತು. ಧೃತರಾಷ್ಟ್ರನು ಮಾತನಾಡುವುದನ್ನು ಮುಂದುವರೆಸಿದಾಗ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ನನ್ನ ಮಕ್ಕಳು ಅರ್ಜುನನಿಗೆ ಸರಿಸಮಾನರಲ್ಲ ಎಂದು ಅವನ ಧ್ವನಿಯು ಪಿಸುಗುಟ್ಟಿತು. ಆ ಪರಾಕ್ರಮಶಾಲಿ ಯೋಧರಾದ ದ್ರೋಣ ಅಥವಾ ಕರ್ಣನೂ ಸಹ ಯುದ್ಧದಲ್ಲಿ ಅವನ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ. ಅಂತಹ ಶೌರ್ಯವನ್ನು ಎದುರಿಸುವ ಯೋಚನೆಯೇ ನನಗೆ ಭಯವನ್ನುಂಟು ಮಾಡುತ್ತದೆ. ಹತಾಶೆಯ ಸಮುದ್ರದಲ್ಲಿ ಕಳೆದು ಹೋದ ರಾಜನ ಕಣ್ಣುಗಳು ಮೋಡದಂತೆ ಕಾಣುತ್ತಿದ್ದವು. ಅವನು ಮತ್ತೆ ಮಾತನಾಡುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ನಿಂತುಬಿಟ್ಟನು. ಕರ್ಣನು ದಯೆ ಮತ್ತು ಮರೆತು ಹೋಗಿದ್ದಾನೆ ಎಂದು ತಲೆ ಅಲ್ಲಾಡಿಸಿದನು. ದ್ರೋಣನು ವೃದ್ಧನಾಗಿದ್ದಾನೆ, ಅರ್ಜುನನು ಯುವಕನಾಗಿದ್ದಾನೆ, ಆದರೆ ಬಲಶಾಲಿ ಮತ್ತು ಹೆಮ್ಮೆ ಪಡುತ್ತಾನೆ. ನಾವು ವಿಜಯಶಾಲಿಯಾಗಲು ನನಗೆ ಯಾವುದೇ ಮಾರ್ಗ ಕಾಣುತ್ತಿಲ್ಲ. ಅವನು ಮಾತು ಮುಗಿಸಿದಾಗ ರಾಜರ ದುಃಖವನ್ನು ವೈಶಂಪಾಯನನ ಕಣ್ಣುಗಳು ಪ್ರತಿಬಿಂಬಿಸಿದವು. ಮಹಾಸಭೆಯ ಮಧ್ಯದಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಮಗ ದುರ್ಯೋಧನನ ಬಗ್ಗೆ ಮಾತನಾಡುತ್ತಿದ್ದಾಗ ಅವನ ಮಾತುಗಳು ವಿಷಪೂರಿತವಾಗಿ ಸುರಿದವು. ರಾಜನ ಸಾರಥಿಯಾದ ಸಂಜಯನು ರಾಜನ ಮುಖದ ಮೇಲೆ ತನ್ನ ಕಣ್ಣುಗಳನ್ನು ಕೇಂದ್ರೀಕರಿಸಿದನು. ಮಹಾರಾಜರೇ, ನೀವು ದುರ್ಯೋಧನನ ಬಗ್ಗೆ ಹೇಳಿದ್ದು ನಿಜ. ನೀವು ಹೇಳಿದ್ದು ಯಾವುದೂ ಸುಳ್ಳು ಅಲ್ಲ ಎಂದು ಸಂಜಯನು ಹೇಳಿದನು. ಆ ಮಾತುಗಳ ತೂಕವು ಸವಾಲಿನಂತೆ ಗಾಳಿಯಲ್ಲಿ ತೂಗು ಹಾಕಿತ್ತು. ಸಂಜಯ್ ಅವರು ನಡೆದ ಘಟನೆಗಳನ್ನು ವಿವರಿಸುವುದನ್ನು ಮುಂದುವರೆಸಿದರು. ಪಾಂಡವರು ತಮ್ಮ ಅಪರಿಮಿತ ಶಕ್ತಿಯಿಂದ ಶುದ್ಧ ಖ್ಯಾತಿಯ ತಮ್ಮ ವಿವಾಹಿತ ಪತಿ ಕೃಷ್ಣನನ್ನು ಸಭೆಗೆ ಕರೆತಂದಾಗ ಕೋಪದಿಂದ ತುಂಬಿದ್ದರು. ಅವರು ವಿರಾಮಗೊಳಿಸಿದರು. ಅವರ ಧ್ವನಿಯು ಭಾವೋದ್ರೇಕದಿಂದ ತೊಟ್ಟಿಕ್ಕಿತು. ತದನಂತರ ದುಶ್ಯಾಸನ ಮತ್ತು ಕರ್ಣರು ಹೇಳಿದ ಆ ಕ್ರೂರ ಮಾತುಗಳು ನಂದಿಸಲಾಗದ ಬೆಂಕಿಯನ್ನು ಹೊತ್ತಿಸಿದವು. ರಾಜನ ಪುತ್ರರು ಒಂದು ರೇಖೆಯನ್ನು ದಾಟಿದರು, ಅಲ್ಲಿಂದ ಹಿಂದಿರುಗಲಿಲ್ಲ ಎಂದು ಸಂಜಯ್ ಹೇಳಿದರು. ಅವರು ದ್ರೌಪದಿಯನ್ನು ಸಭೆಗೆ ಎಳೆದರು, ಪಾಂಡವರನ್ನು ಅಳೆಯಲಾಗದಷ್ಟು ಕೇಳಿಸಿದರು. ಕೋಪದಿಂದ ನಡುಗುತ್ತಿದ್ದ ಅವರ ಧ್ವನಿಯಾದ ಭೀಮನು 13 ವರ್ಷಗಳ ನಂತರ ತನ್ನ ಗದೆಯಿಂದ ದುರ್ಯೋಧನನ ತೊಡೆಗಳನ್ನು ಒಡೆಯುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಪಾಂಡುವಿನ ಪುತ್ರರು ಗಣನೆಗೆ ತೆರೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದರು. ಅವರೆಲ್ಲರೂ ನುರಿತ ಯೋಧರಾಗಿದ್ದರು. ಪ್ರತಿಯೊಬ್ಬರೂ ತಮ್ಮ ಕಲೆಯಲ್ಲಿ ನಿಪುಣರಾಗಿದ್ದರು. ಸಂಜಯನ ಮಾತುಗಳು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಅವನು ತನ್ನ ಮೂರ್ಖ ಮತ್ತು ದುರಹಂಕಾರದ ಪುತ್ರರನ್ನು ಕಂಡನು. ಅವರು ದೇವತೆಗಳನ್ನು ಧಿಕ್ಕರಿಸಬಹುದು ಎಂದು ಭಾವಿಸಿದರು. ಕರ್ಣರು ಯಾವ ಕಿಡಿಗೇಡಿತನವನ್ನು ಮಾಡಿದ್ದಾನೆ. ತನ್ನ ಮಗನ ಕ್ರಿಯೆಗಳ ಭಾರವು ಅವನನ್ನು ಹತ್ತಿಕ್ಕುತ್ತಿದೆ ಎಂಬಂತೆ ಕೂಗಿದನು. ಕೃಷ್ಣನನ್ನು ಸಭೆಗೆ ಕರೆತಂದಾಗ ಪ್ರಚೋದಿಸಿದ ದ್ವೇಷವು ಸಾಕಾಗಲಿಲ್ಲ. ಧೃತರಾಷ್ಟ್ರನು ತನ್ನ ಸ್ವಂತ ನ್ಯೂನತೆಗಳ ಬಗ್ಗೆ ಮಾತನಾಡುವಾಗ ಅವನ ಧ್ವನಿಯು ಹತಾಶೆಯಿಂದ ಒಡೆದಿತ್ತು. ಅವರ ಮಕ್ಕಳು ಮಾರ್ಗದರ್ಶನವಿಲ್ಲದೆ ಬೆಳೆದಿದ್ದರು, ತಮ್ಮ ದುಷ್ಟ ಆಸೆಗಳಿಂದ ದಾರಿ ತಪ್ಪಿದರು.
ಅವರು ಅವನನ್ನು ಮೂರ್ಖನೆಂದು ನಂಬಿದ್ದರು. ಅವರನ್ನು ನೀತಿಯ ಹಾದಿಯಲ್ಲಿ ಮುನ್ನಡೆಸಲು ಸಾಧ್ಯವಾಗಲಿಲ್ಲ. ರಾಜನ ಮಾತುಗಳು ದುಃಖ ಮತ್ತು ವಿಷಾದದಿಂದ ಸುರಿಯುತ್ತಿದ್ದವು. ಸಂಜೆಯನ್ನು ಮಾತನಾಡುವುದನ್ನು ಮುಗಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ಭಯದಿಂದ ವಿಶಾಲವಾದವು. ತನ್ನ ಪುತ್ರರು ಪಾಂಡವರಿಗೆ ಸರಿಸಮಾನರಲ್ಲವೆಂದು ಆತನಿಗೆ ತಿಳಿದಿತ್ತು. ಅದರಲ್ಲೂ ಮಹಾದೇವನು ತನ್ನ ತೋಳುಗಳಲ್ಲಿ ಹಿಡಿದ ಅರ್ಜುನನಿಗೆ ಅರ್ಜುನನ ತೋಳುಗಳ ಶಕ್ತಿಯಿಂದ ಪ್ರಚೋದಿಸಲ್ಪಟ್ಟ ಬಾಣಗಳು ಮತ್ತು ಅವನ ದೊಡ್ಡ ಬಿಲ್ಲಿನಿಂದ ಹೊಡೆದ ಬಾಣಗಳು ಆಕಾಶಗಳನ್ನು ತಾನೇ ಶಿಕ್ಷಿಸಬಲ್ಲವು ಎಂದು ಆತ ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಿರುವಂತೆ ಪಿಸುಗುಟ್ಟಿದನು. ಆ ಕ್ಷಣದಲ್ಲಿ ಧೃತರಾಷ್ಟ್ರನಿಗೆ ಎಲ್ಲವೂ ಕಳೆದು ಹೋಗಿದೆ ಎಂದು ತಿಳಿಯಿತು. ಅವನ ಪುತ್ರರು, ಅವರ ಸಲಹೆಗಾರರಾದ ಕರ್ಣ ಮತ್ತು ಸುವಾಲ ಪಾಂಡವರಿಗೆ ಸರಿಸಾಟಿಯಾಗಲಿಲ್ಲ. ರಾಜನ ಮಾತುಗಳು ಗಾಳಿಯಲ್ಲಿ ಮರಳದ ಮಳೆಯಂತೆ ತೂಗಾಡುತ್ತಿದ್ದವು. ಇದು ಅವನ ಕುಟುಂಬಕ್ಕೆ ಸಂಭವಿಸಿದ ವಿಪತ್ತನ್ನು ನೆನಪಿಸುತ್ತದೆ. ಸಂಜೆ ಮಾತನಾಡುವುದನ್ನು ಮುಗಿಸಿದಾಗ ಸಭೆಯು ಮೌನವಾಯಿತು. ಪ್ರತಿಯೊಬ್ಬ ಸದಸ್ಯರು ತಮ್ಮ ಸ್ವಂತ ಆಲೋಚನೆಗಳಲ್ಲಿ ಕಳೆದು ಹೋದರು. ದೊಡ್ಡ ಸಭೆಯ ಮಧ್ಯದಲ್ಲಿ ರಾಜ ಜನಮೇಜಯನೊಬ್ಬ ತನ್ನ ಬುದ್ಧಿವಂತ ಸಲಹೆಗಾರ ಮುನಿ ಕಡೆಗೆ ತಿರುಗಿ ತೀಕ್ಷ್ಣವಾದ ಪ್ರಶ್ನೆಯೊಂದನ್ನು ಕೇಳಿದನು. ಹೇ ಪೂಜ್ಯನೇ, ನನಗೆ ಹೇಳು. ಕುತೂಹಲದಿಂದ ಮಾರವಾದ ಅವನ ಧ್ವನಿಯಲ್ಲಿ, ನನ್ನ ಅಜ್ಜ ಧೃತರಾಷ್ಟ್ರನು ತನ್ನ ಮೂರ್ಖ ಮಗನಾದ ದುರ್ಯೋಧನನಿಗೆ ಪಾಂಡುವಿನ ಪುತ್ರರಾದ ಆ ಪರಾಕ್ರಮಶಾಲಿ ಯೋಧರನ್ನು ಪ್ರಚೋದಿಸಲು ಏಕೆ ಅನುಮತಿಸಿದನು? ವನವಾಸಕ್ಕೆ ಕಳುಹಿಸಿದ ನಂತರ ಅವರ ಭವಿಷ್ಯವೇನು? ಮುನಿ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಮುಸುಕಾದಂತೆ ಕಾಣುತ್ತಿದ್ದವು. ಆ ಧೈರ್ಯಶಾಲಿಗಳಾದ ಪಾಂಡವು, ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ಅವಳಿಗಳಾದ ನಕುಲ ಮತ್ತು ಸಹದೇವನಿಕರವಾಗಿ ಮತ್ತು ಸಮರ್ಪಣೆಯೊಂದಿಗೆ ಬೇಟೆಯಾಡುತ್ತಾ ಅರಣ್ಯದ ಔದಾರ್ಯವನ್ನು ಸಂಗ್ರಹಿಸಿದರು. ಅವರು ತಮ್ಮ ಖ್ಯಾತ ಒಂದು ಭಾಗವನ್ನು ವನವಾಸಕ್ಕೆ ಹೋದ ಬ್ರಾಹ್ಮಣರಿಗಾಗಿ ಮೀಸಲಿಟ್ಟರು. ಉಳಿದವುಗಳಲ್ಲಿ ಅವರು ಸ್ವತಃ ಭಾಗವಹಿಸಿದರು. ಮುನಿ ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಕಾಡಿನಲ್ಲಿ ಪಾಂಡವರ ಜೀವನವನ್ನು ಎದ್ದು ಕಾಣುವಂತೆ ಚಿತ್ರಿಸಿದವು. ಸದ್ಗುಣದ ಪ್ರತಿರೂಪವಾದ ಯುಧಿಷ್ಠಿರನು ತನ್ನ ಸಹೋದರರನ್ನು ಸಹಾನುಭೂತಿ ಮತ್ತು ದಯೆಯಿಂದ ಮುನ್ನಡೆಸಿದನು. ತನ್ನೊಂದಿಗೆ ವಾಸಿಸುವ ಯಾರೂ ಹಸಿವಿನಿಂದ ಅಥವಾ ದೌರ್ಬಲ್ಯದಿಂದ ಬಳಲದಂತೆ ಅವನು ನೋಡಿಕೊಂಡನು. ಅವನ ಹೆಂಡತಿ ದ್ರೌಪದಿ ಶಕ್ತಿಯ ಆಧಾರ ಸ್ತಂಭವಾಗಿದ್ದಳು. ತನ್ನ ಗಂಡಂದಿರು ಮತ್ತು ಬ್ರಾಹ್ಮಣರನ್ನು ತನ್ನ ಸ್ವಂತ ಮಕ್ಕಳಂತೆ ಅದೇ ಪ್ರೀತಿ ಮತ್ತು ಕಾಳಜಿಯಿಂದ ಪೋಷಿಸುತ್ತಿದ್ದಳು. ಮುನಿ ಕಥೆಯನ್ನು ಹೆಣೆಯುವುದನ್ನು ಮುಂದುವರೆಸಿದಾಗ ಸಭೆಯ ಗಮನವು ಮುನಿ ಅವರ ಕಥೆಯಿಂದ ಆಕರ್ಷಿತವಾಯಿತು. ಪ್ರತಿದಿನ ಯುಧಿಷ್ಠಿರನು ತನ್ನ ಬಿಲ್ಲನ್ನು ಕೈಯಲ್ಲಿರಿಟ್ಟುಕೊಂಡು ಪೂರ್ವಕ್ಕೆ ಹೋಗುತ್ತಿದ್ದನು. ಭೀಮನು ದಕ್ಷಿಣಕ್ಕೆ ತಿರುಗಾಡುತ್ತಿದ್ದನು ಮತ್ತು ಅವಳಿ ಮಕ್ಕಳು ಪಶ್ಚಿಮ ಮತ್ತು ಉತ್ತರಕ್ಕೆ ಗಸ್ತು ತಿರುಗುತ್ತಿದ್ದರು. ಒಟ್ಟಾಗಿ ಅವರು ಕಾಡಿನ ಔದಾರ್ಯವನ್ನು ಬೇಟೆಯಾಡುತ್ತಿದ್ದರು. ಅವರ ಮಾಂಸ ತುಂಬಿದ ಆಹಾರವು ಅವರ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಕಾಮ್ಯಕದಲ್ಲಿ ಪಾಂಡವರ 5 ವರ್ಷಗಳ ವಾಸ್ತವ್ಯದ ಬಗ್ಗೆ ಮಾತನಾಡುವಾಗ ಮುನಿಯ ಕಣ್ಣುಗಳು ಭೂತಕಾಲವನ್ನು ದಿಟ್ಟಿಸಿ ನೋಡುತ್ತಿದ್ದವು. ಅವರ ದಿನಗಳು ಅಧ್ಯಯನ, ಪ್ರಾರ್ಥನೆ ಮತ್ತು ತ್ಯಾಗದಿಂದ ತುಂಬಿದ್ದವು. ದೊಡ್ಡ ಅನಿಶ್ಚಿತತೆಯ ಸಮಯದಲ್ಲಿ ಸಾಂತ್ವನ ಪಡೆಯುವ ಪ್ರಯತ್ನವಾಗಿತ್ತು. ಆದರೂ ಅವರ ರಾಜ್ಯದಿಂದ ಅವರನ್ನು ಹೊರಹಾಕಿದ ಪ್ರಕ್ಷುಬ್ಧತೆಯ ಹೊರತಾಗಿಯೂ ಅವರು ಪರಸ್ಪರರ ಬಗೆಗಿನ ಭಕ್ತಿ ಮತ್ತು ಅವರ ಕರ್ತವ್ಯದಲ್ಲಿ ಅಚಲರಾಗಿದ್ದರು. ಪಾಂಡವರ ಹೋರಾಟಗಳು ಮತ್ತು ವಿಜಯಗಳ ಕಥೆಯಲ್ಲಿ ಕಳೆದು ಹೋದ ಮುನಿ ಅವರ ಮಾತುಗಳಿಂದ ಸಭೆಯು ಬದಲಾಯಿತು. ಅವನು ಮಾತನಾಡುವುದನ್ನು ಮುಗಿಸಿದಾಗ ಕೋಣೆಯು ಮೌನವಾಯಿತು. ಪ್ರತಿಯೊಬ್ಬ ಸದಸ್ಯರು ಆಲೋಚನೆಯಲ್ಲಿ ಮುಳುಗಿದರು. ಈ ಉದಾತ್ತ ಯೋಧರನ್ನು ಈ ಕ್ಷಣಕ್ಕೆ ತಂದ ಅದೃಷ್ಟದ ಸಂಕೀರ್ಣ ಜಾಲವನ್ನು ಯೋಚಿಸಿದರು. ಮತ್ತೊಮ್ಮೆ ಮುನಿ ಕಡೆಗೆ ತಿರುಗಿದ ಜನಮೇಜಯನ ಕಣ್ಣುಗಳು ಆಶ್ಚರ್ಯದಿಂದ ತುಂಬಿದ್ದವು. ಪೂಜ್ಯನೇ, ನನಗೆ ಹೇಳು ಎಂದು ಆತರ ಧ್ವನಿಯು ಪಿಸುಗುಟ್ಟಿದಂತೆ ಕೇಳಿತು. ವನವಾಸದಲ್ಲಿದ್ದ ಅವರ ಜೀವನವು ಅಂತಹ ಸಂಕಷ್ಟ ಮತ್ತು ಅನಿಶ್ಚಿತತೆಯನ್ನು
ತಾಳಿಕೊಳ್ಳಲು ಅವರಿಗೆ ಏನು ಅವಕಾಶ ಮಾಡಿಕೊಟ್ಟಿತು. ಪ್ರಶ್ನೆಯು ಗಾಳಿಯಲ್ಲಿ ತೂಗಾಡಿತು. ಇದು ಪಾಂಡವರ ಕಥೆಯ ಶಾಶ್ವತ ಶಕ್ತಿಗೆ ಸಾಕ್ಷಿಯಾಗಿದೆ ಮುನಿ. ಅವರ ಅಭಿವ್ಯಕ್ತಿ ನಿಗೂಢವಾಗಿ ಉಳಿಯಿತು. ಅವರು ಉತ್ತರಿಸಿದರು, ಇದು ಪರಸ್ಪರ ಮತ್ತು ಅವರ ಕರ್ತವ್ಯಕ್ಕೆ ಅವರ ಅಚಲವಾದ ಸಮರ್ಪಣೆ. ಪ್ರತಿಕೂಲತೆಯ ಬೆಂಕಿಯಲ್ಲಿ ರೂಪುಗೊಂಡ ಬಂದ ಅವರ ಕಥೆಯು ನಿಗೂಢವಾಗಿದೆ. ಹಸ್ತಿನಾಪುರದ ಆಸ್ಥಾನದಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಆತ್ಮಸಾಕ್ಷಿಯ ಭಾರದಿಂದ ಸುತ್ತುವರಿದ ತನ್ನ ಕೋಣೆಗಳಲ್ಲಿ ಕುಳಿತಿದ್ದನು. ಅವನ ಸಾರಥಿಯಾದ ಸಂಜಯನು ಅವನ ಮುಂದೆ ನಿಂತು ರಾಜನ ಗಲಭೆಗೆ ಸಾಕ್ಷಿಯಾಗಿದ್ದನು. ಡೈಸ್ ಆಟದಲ್ಲಿ ತನ್ನ ಪುತ್ರರ ಅಜಾಗರೂಕ ನಡವಳಿಕೆಯ ನೆನಪಿನಿಂದ ಬಳಲುತ್ತಿದ್ದ ಧೃತರಾಷ್ಟ್ರನಿಗೆ ವಿಶ್ರಾಂತಿ ಪಡೆಯಲು ಸಾಧ್ಯವಾಗಲಿಲ್ಲ. ಪಾಂಡವರನ್ನು ಎದುರಿಸುವ ಆಲೋಚನೆ ಅವರ ಸಾಟಿಯಿಲ್ಲದ ಶೌರ್ಯ ಮತ್ತು ಅಚಲನಿಷ್ಠೆಯಿಂದ ಅವನನ್ನು ಭಯದಿಂದ ತುಂಬಿತ್ತು. ಅವನು ಸಂಜಯನೊಂದಿಗೆ ಮಾತನಾಡುತ್ತಿದ್ದಾಗ ಅವನ ಮಾತುಗಳು ದುಃಖ ಮತ್ತು ಹತಾಶೆಯ ಮಿಶ್ರಣವಾಗಿ ಹೊರಹೊಮ್ಮಿದವು. ದುರ್ಯೋಧನನ ಕೃತ್ಯಗಳನ್ನು ತಡೆಯಲು ತನ್ನ ಸ್ವಂತ ಅಸಮರ್ಥತೆಯು ಈ ಅನಿಶ್ಚಿತ ಪರಿಸ್ಥಿತಿಗೆ ಕಾರಣವಾಯಿತು ಎಂದು ಅವನು ಒಪ್ಪಿಕೊಂಡನು. ಪಾಂಡವರ ಶೌರ್ಯವನ್ನು ನೆನಪಿಸಿಕೊಳ್ಳುವಾಗ ರಾಜನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ನಕುಲ ಮತ್ತು ಸಹದೇವ ಅವರ ಆಕಾಶ ಪರಾಕ್ರಮದಿಂದ, ಭೀಮ ತನ್ನ ಪಟ್ಟುಬಿಡದ ಕೋಪದಿಂದ, ಅರ್ಜುನ ಯುದ್ಧದಲ್ಲಿ ತನ್ನ ಸಾಟಿಯಿಲ್ಲದ ಕೌಶಲ್ಯದಿಂದ ಮತ್ತು ಯುಧಿಷ್ಠಿರ ನ್ಯಾಯಯುತ ಮತ್ತು ಬುದ್ಧಿವಂತ ನಾಯಕ ಧೃತರಾಷ್ಟ್ರನು ಅವರಿಗಾಗಿ ಕಾಳುತ್ತಿದ್ದ ವಿನಾಶದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸುತ್ತಿದ್ದಂತೆ ಸಂಜಯನು ಶ್ರದ್ಧೆಯಿಂದ ಆಲಿಸಿದನು. ಅವನು ವಾಸುದೇವ ನೇತೃತ್ವದ ವೃಷ್ಟಿಗಳ ಬಗ್ಗೆ ಮತ್ತು ಪಾಂಡವರನ್ನು ರಕ್ಷಿಸುವ ಅವರ ಅಚಲ ಸಂಕಲ್ಪದ ಬಗ್ಗೆ ಮಾತನಾಡಿದನು. ಈ ಅಸಾಧಾರಣ ಶಕ್ತಿಯನ್ನು ಏಕಾಂಗಿಯಾಗಿ ಎದುರಿಸಲು ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಂಡ ರಾಜನ ಮಾತುಗಳು ಹತಾಶೆಯಿಂದ ಸುರಿದವು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಸಂಜಯನು ಸೌಮ್ಯವಾಗಿ ಮಧ್ಯಪ್ರವೇಶಿಸಿ ದುರ್ಯೋಧನನ ಕೃತ್ಯಗಳು ಅನಿಯಂತ್ರಿತವಾಗಿ ನಡೆಯಲು ಅವಕಾಶ ಮಾಡಿಕೊಟ್ಟದ್ದು ತನ್ನದೇ ತಪ್ಪು ಎಂದು ಧೃತರಾಷ್ಟ್ರನಿಗೆ ನೆನಪಿಸಿದನು. ಆತನು ಕಾಮ್ಯಕ ಅರ್ಣ್ಯಕ್ಕೆ ಮಧುವಿನ ಭೇಟಿಯ ಹಂತಕನನ್ನು ನೆನಪಿಸಿಕೊಂಡನು. ಅಲ್ಲಿ ಅವನು ಪಾಂಡವರನ್ನು ಸಮಾಧಾನಪಡಿಸಿ ಅವರ ಸಮೃದ್ಧಿಯನ್ನು ಪುನಃ ಸ್ಥಾಪಿಸುವ ಪ್ರತಿಜ್ಞೆ ಮಾಡಿದ್ದನು. ಕೃಷ್ಣನ ಮಾತುಗಳು ಸಂಜಯನ ಮನಸ್ಸಿನಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ಓ ಕುರುವರ ಮುಖ್ಯಸ್ಥನೇ, ರಾಮ, ಭೀಮ, ಅರ್ಜುನ ಮತ್ತು ಅವಳಿ ಮಕ್ಕಳಾದ ಅಕ್ರೂರಗದ ಶಾಂಪ್ರದ್ಯುಮ್ನ ಮತ್ತು ಅಹುಕ ಧೃತರಾಷ್ಟ್ರನ ಕಣ್ಣುಗಳು ಆತಂಕದಿಂದ ಮುಳುಗಿ ಸಮ್ಮತಿಸಿ ತಲೆಯಾಡಿಸಿದವು. ಸಂಜಯನು ಹೇಳಿದ್ದು ಸರಿ ಎಂದು ಅವನಿಗೆ ತಿಳಿದಿತ್ತು. ಅವರ ಹಣೆಬರಹವನ್ನು ಮುಚ್ಚಲಾಯಿತು. ರಾಜನ ಮಾತುಗಳು ಗಾಳಿಯಲ್ಲಿ ಭಾರವಾಗಿ ತೂಗಾಡುತ್ತಿದ್ದವು. ಅವನು ಸಂಜಯನಿಗೆ ಒಪ್ಪಿಕೊಂಡನು. ಓ ರಾಜನೇ, ಇದು ನಿನ್ನ ದೊಡ್ಡ ತಪ್ಪು. ಅಂದರೆ ನೀನು ಸಮರ್ಥನಾಗಿದ್ದರೂ ಪ್ರೀತಿಯಿಂದ ನಿನ್ನ ಮಗನು ಮಾಡಿದ್ದನ್ನು ಮಾಡುವುದನ್ನು ತಡೆಯಲಿಲ್ಲ. ಸಂಭಾಷಣೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಧೃತರಾಷ್ಟ್ರನ ಆಲೋಚನೆಗಳು ವಿದುರನ ಎಚ್ಚರಿಕೆಯ ಮಾತುಗಳತ್ತ ತಿರುಗಿದವು. ಅವನು ಋಷಿಯ ಪ್ರವಾದನಾತ್ಮಕ ಹೇಳಿಕೆಯನ್ನು ನೆನಪಿಸಿಕೊಂಡನು. ಓ ರಾಜನೇ, ನೀನು ಪಾಂಡವರನ್ನು ಸೋಲಿಸಲು ಬಯಸಿದೆ. ಮಹಾನುಷಿ ಕೃಷ್ಣನು ವಾಸಿಸುತ್ತಿದ್ದ ಕಾಮ್ಯಕ ಅರಣ್ಯದಲ್ಲಿ ಯುಧಿಷ್ಠಿರ ಮತ್ತು ಅವನ ಸಹೋದರರಾದ ಭೀಮ, ನಕುಲ ಮತ್ತು ಸಹದೇವ ದುಃಖಭರಿತ ಚಿಂತನೆಯಲ್ಲಿ ಕುಳಿತಿದ್ದರು. ಕೌರವರ ವಿರುದ್ಧ ಮುಂಬರುವ ಯುದ್ಧಕ್ಕಾಗಿ ದೈವಿಕ ಶಸ್ತ್ರಾಸ್ತ್ರಗಳನ್ನು ಹುಡುಕುತ್ತಾ ಅರ್ಜುನನು ಇಂದ್ರನ ಸಾಮ್ರಾಜ್ಯಕ್ಕೆ ತೆರಳಿದ ಬಗ್ಗೆ ಅವರ ಮನಸ್ಸು ದುಃಖದಿಂದ ಮುಳುಗಿತು. ಎಂದೆಂದಿಗೂ ಭಾವೋದ್ರಿಕ್ತ ಯೋಧನಾಗಿದ್ದ ಭೀಮನ ಧ್ವನಿಯು ಭಾವೋದ್ವೇಗದಿಂದ ನಡುಗುತ್ತಿತ್ತು. ಇದಕ್ಕಿಂತ ದುಃಖಕರವಾದದ್ದು ಇನ್ನೇನಿದೆ ಎಂದು ಆತ ಉದ್ಧರಿಸಿದನು. ನಮ್ಮ ಶ್ರೇಷ್ಠ ಸಹೋದರ ಅರ್ಜುನನು ನಮ್ಮ ಆಶೆಗಳು ಮತ್ತು ಭಯಗಳ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಿನ್ನ ಆಜ್ಞೆಯಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಆತನಿಲ್ಲದಿದ್ದರೆ ನಾವು ನಮ್ಮ ಹಿಂದಿನ ಆತ್ಮಗಳ ನೆರಳುಗಳಷ್ಟೇ ಆಗಿದ್ದೇವೆ. ದುರ್ಯೋಧನನ ನೇತೃತ್ವದಲ್ಲಿ ತಮ್ಮ ಶತ್ರುಗಳ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವಂತೆ ಯುಧಿಷ್ಠಿರನನ್ನು ಬೇಡಿಕೊಂಡ ಭೀಮನ ಮಾತುಗಳು ದುಃಖದಿಂದ ಕೂಡಿದ್ದವು. ಓ ರಾಜನೇ,
ಅವನು ಒತ್ತಾಯಿಸಿದನು. ನಮ್ಮ ಒಲಗಿಗಳು ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಾರೆ, ಆದರೆ ನಾವು ಈ ಕಾಡಿನಲ್ಲಿ ಬೇರೂ ಇದ್ದೇವೆ. ಶಕ್ತಿಹೀನರು ಮತ್ತು ಅಸಹಾಯಕರು ನಮ್ಮ ರಾಜ್ಯವನ್ನು ಮತ್ತು ನಮ್ಮ ಜನರನ್ನು ರಕ್ಷಿಸುವುದು ಕ್ಷತ್ರಿಯರಾಗಿ ನಮ್ಮ ಕರ್ತವ್ಯವಾಗಿದೆ. ನಾವು ಅರ್ಜುನ ಮತ್ತು ಜನಾರ್ದನರನ್ನು ಕಳಿಸಬೇಕು, ನಮ್ಮ ಶತ್ರುಗಳನ್ನು ಕೊಲ್ಲಬೇಕು ಮತ್ತು ಸಿಂಹಾಸನದ ಮೇಲೆ ನಮ್ಮ ನ್ಯಾಯದ ಸ್ಥಾನವನ್ನು ಮರಳಿ ಪಡೆಯಬೇಕು. ಯುಧಿಷ್ಠಿರನು ಭೀಮನ ಉದ್ವೇಗಭರಿತ ಮನವಿಯನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಿತು. ಭೀಮನು ಆಳವಾದ ನಂಬಿಕೆಯುಳ್ಳ ಸ್ಥಳದಿಂದ ಮಾತನಾಡುತ್ತಾನೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವರ ಪರಿಸ್ಥಿತಿಯ ಗಂಭೀರತೆಯನ್ನು ಸಹ ಅವನು ಅರ್ಥ ಮಾಡಿಕೊಂಡನು. ಕ್ರಿಯೆಯ ಬಯಕೆ ಮತ್ತು ಪರಿಣಾಮಗಳ ಬಳೆದ ನಡುವೆ ರಾಜನ ಆಲೋಚನೆಗಳು ಹರಿದುಹೋದವು. ಯುಧಿಷ್ಠಿರನು ಪ್ರತಿಕ್ರಿಯಿಸಲು ಹೊರಟಿದ್ದಂತೆಯೇ ಋಷಿ ಬೃಹದಾಸ್ವನು ಅವರ ಮುಂದೆ ಕಾಣಿಸಿಕೊಂಡನು. ಅವರ ಉಪಸ್ಥಿತಿಯು ಅನಿರೀಕ್ಷಿತ ಮತ್ತು ಸ್ವಾಗತಾರ್ಹವಾಗಿತ್ತು. ಋಷಿಯ ಆಗಮನವು ತೊಂದರೆಗೊಳಗಾದ ವಾತಾವರಣಕ್ಕೆ ಶಾಂತಿಯ ಭಾವವನ್ನು ತಂದಿತು ಮತ್ತು ಯುಧಿಷ್ಠಿರನು ಅವನನ್ನು ಗೌರವದಿಂದ ಸ್ವಾಗತಿಸಿದನು. ಅವರು ಒಟ್ಟಿಗೆ ಕುಳಿತಾಗ ಯುಧಿಷ್ಠಿರನು ಬುದ್ಧಿವಂತ ಋಷಿಯ ಬಳಿಗೆ ತನ್ನ ಹೃದಯವನ್ನು ಸುವಿಸಿದನು. ಅವರ ದುಃಖ ಮತ್ತು ದುರದೃಷ್ಟದ ಕಥೆಯನ್ನು ವಿವರಿಸಿದನು. ಅವನು ತನ್ನ ದಾಳಗಳ ವ್ಯಸನದ ಬಗ್ಗೆ ಮಾತನಾಡಿದನು. ಅದು ಅವರ ರಾಜ್ಯವನ್ನು ಕಳೆದುಕೊಳ್ಳಲು ಮತ್ತು ಕಾಡಿನಲ್ಲಿ ಅವರನ್ನು ಗಡೀಪಾರು ಮಾಡಲು ಕಾರಣವಾಯಿತು. ದುರ್ಯೋಧನನ ಕುತಂತ್ರ ಮತ್ತು ವಂಚನೆಯ ಮುಂದೆ ತನ್ನ ಅಸಹಾಯಕತೆಯನ್ನು ಒಪ್ಪಿಕೊಂಡಾಗ ಅವಳ ಮಾತುಗಳ ಭಾರವು ನಡುಗುತ್ತಿತ್ತು. ಬೃಹದಾಸುರನು ದಮನದಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ತುಂಬಿದವು. ಯುಧಿಷ್ಠಿರನು ಮಾತನಾಡುವುದನ್ನು ಮುಗಿಸಿದಾಗ ಋಷಿಯು ಸೌಮ್ಯವಾದ ನಗುವನ್ನು ನೀಡಿ, ಓ ಮಹಾನ್ ರಾಜ, ನಿನ್ನ ನೋವನ್ನು ನೀವೊಬ್ಬರೇ ಅನುಭವಿಸುವುದಿಲ್ಲ. ನಿನಗಿಂತ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸಿದವನು ಒಬ್ಬನಿದ್ದಾನೆ ಎಂದು ಹೇಳಿದನು. ಯುಧಿಷ್ಠಿರನ ಕುತೂಹಲವು ಕೆರಳಿಸಿತು ಮತ್ತು ಈ ದುರಾದೃಷ್ಟದ ರಾಜನ ಕಥೆಯನ್ನು ಹಂಚಿಕೊಳ್ಳುವಂತೆ ಅವನು ಬೃಹದಾಸುರನು ಬೇಡಿಕೊಂಡನು. ಋಷಿಯು ತಲೆಯಾಡಿಸಿದನು. ಅವನ ಧ್ವನಿಯು ಕಥೆಯ ಧ್ವನಿಯನ್ನು ತೆರೆದುಕೊಂಡಿತು. ಅವನು ಯುಧಿಷ್ಠಿರನ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುವ ನಿರೂಪಣೆಯನ್ನು ನೇಗೆ ಮಾಡಲು ಪ್ರಾರಂಭಿಸಿದನು. ಆದ್ದರಿಂದ ಅವರ ದುಃಖ ಮತ್ತು ಅನಿಶ್ಚಿತತೆಯ ನಡುವೆ ನಿಷಾದರ ರಾಜ್ಯದಲ್ಲಿ ವೀರಸೇನನ ಮಗನಾದ ಪರಾಕ್ರಮಶಾಲಿ ರಾಜ ನಳನು ವಾಸಿಸುತ್ತಿದ್ದನು. ಅವರು ತನ್ನ ಅಸಾಧಾರಣ ಶಕ್ತಿ, ಸುಂದರ ನೋಟ ಮತ್ತು ಕುದುರೆಗಳ ಆಳವಾದ ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದನು. ಅವನ ಸಾಧನೆಗಳು ಸಾಟಿಯಿಲ್ಲದವು ಮತ್ತು ಅವನು ರಾಜರಲ್ಲಿ ನಾಯಕನಾಗಿ ಗೌರವಿಸಲ್ಪಟ್ಟನು. ಅದರ ವೈಭವದಲ್ಲಿ ಸೂರ್ಯನಂತೆ ಹೊಳೆಯುತ್ತಿದ್ದ ನೆರೆಯ ರಾಜ್ಯವಾದ ವಿದರ್ಭದ ರಾಜ ಭೀಮನು ಉತ್ತರಾಧಿಕಾರಿಯನ್ನು ಕಲ್ಪಿಸಿಕೊಳ್ಳುವ ಪ್ರಯತ್ನದ ಹೊರತಾಗಿಯೂ ಮಕ್ಕಳಿಲ್ಲದವನಾಗಿದ್ದನು. ಒಂದು ದಿನ ದಮನ ಎಂಬ ಬುದ್ಧಿವಂತ ಬ್ರಹ್ಮರ್ಷಿ ರಾಜ ಮತ್ತು ಅವನ ರಾಣಿಗೆ ವರವನ್ನು ನೀಡಲು ಪ್ರಯತ್ನಿಸುತ್ತಾ ವಿದರ್ಭದ ಆಸ್ಥಾನಕ್ಕೆ ಆಗಮಿಸಿದನು. ಕೃತಜ್ಞರಾಗಿರುವ ದಂಪತಿಗಳು ತಮ್ಮ ಮಗಳು ದಮಯಂತಿ ಮತ್ತು 3 ಪುತ್ರರ ರೂಪದಲ್ಲಿ ಅಮೂಲ್ಯವಾದ ಆಭರಣವನ್ನು ಪಡೆದರು. ಆ 3 ಸಹೋದರರಾದ ದಮ, ದಾಂತ ಮತ್ತು ಪ್ರಸಿದ್ಧ ದಮನ. ಅವರು ಎಲ್ಲಾ ಸದ್ಗುಣಗಳಿಂದ ಆಶೀರ್ವದಿಸಲ್ಪಟ್ಟರು ಮತ್ತು ಉಗ್ರ ಪರಾಕ್ರಮವನ್ನು ಹೊಂದಿದ್ದರು. ಅವರ ಸಹೋದರಿ ದಮಯಂತಿ ತನ್ನ ಸೌಂದರ್ಯ, ಹೊಳಪು, ಒಳ್ಳೆಯ ಹೆಸರು ಮತ್ತು ಅದೃಷ್ಟಕ್ಕಾಗಿ ಪ್ರಸಿದ್ಧಳಾಗಿದ್ದಳು. ಅವಳು ದೇವರುಗಳು ಮತ್ತು ಮನುಷ್ಯರ ನಡುವೆ ಪ್ರಕಾಶಮಾನವಾದ ಮಿಂಚಿನಂತೆ ಹೊಳೆಯುತ್ತಿದ್ದಳು. ರಾಜನ ಮಗಳು ಎಷ್ಟು ಮಂತ್ರಮುಗ್ಧಳಾಗಿದ್ದಳು ಎಂದರೆ ದೇವರುಗಳು ಸಹ ಅವಳನ್ನು ನೋಡಿದಾಗ ಸಂತೋಷದಿಂದ ತುಂಬಿ ಹೋದರು. ಏತನ್ಮಧ್ಯೆ ನಿಷಾದರ ರಾಜ್ಯದಲ್ಲಿ ರಾಜ ನಳನು ತನ್ನ ಅಸಾಧಾರಣ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದನು. ಸ್ವತಃ ಗಂಧರ್ಪ ದೇವರಿಗೆ ಪ್ರತಿಸ್ಪರ್ಧಿಯಾಗಿದ್ದನು. ಅವನ ಘೋಷಕರು ಪದೇ ಪದೇ ದಮಯಂತಿ ಮತ್ತು ಅವಳನ್ನು ನಿಷಾದರ ಆಡಳಿತಗಾರರ ಮುಂದೆ ಸ್ತುತಿಸುತ್ತಿದ್ದರು. ಅವರು ಪರಸ್ಪರರ ಸದ್ಗುಣಗಳ ಬಗ್ಗೆ ಕೇಳಿದಾಗ ಅವರ ನಡುವೆ ಆಳವಾದ ಬಾಂಧವ್ಯ ಬೆಳೆಯಿತು. ಇದು ಕಣ್ಣಿನಿಂದಲ್ಲ, ಮೆಚ್ಚುಗೆಯಿಂದ ಹುಟ್ಟಿತು. ರಾಜ ನಳನಿಗೆ ದಮಯಂತಿ ಮೇಲಿನ ತನ್ನ ಪ್ರೀತಿಯನ್ನು
ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಅವನು ಅರಮನೆ ಉದ್ಯಾನವನದೊಳಗೆ ಏಕಾಂತದಲ್ಲಿ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದನು. ಅಲ್ಲಿ ಅವನು ಆಗಾಗ್ಗೆ ಚಿನ್ನದ ರೆಕ್ಕೆಗಳನ್ನು ಹೊಂದಿರುವ ಹಂಸಗಳ ನಡುವೆ ಅಲೆದಾಡುತ್ತಿದ್ದನು. ಒಂದು ದಿನ ಈ ಭವ್ಯವಾದ ಪಕ್ಷಿಗಳಲ್ಲಿ ಒಂದನ್ನು ಹಿಡಿಯುವಾಗ ಅದು ಮಾನವ ಭಾಷಣದಲ್ಲಿ ಅವನೊಂದಿಗೆ ಮಾತನಾಡಿತು. ಓ ರಾಜ, ನಾನು ನಿನ್ನಿಂದ ಕೊಲ್ಲಲ್ಪಡಲು ಅರ್ಹನಾಗಿದ್ದೇನೆ. ಆದಾಗ್ಯೂ ನಾನು ನಿನಗೆ ಇಷ್ಟವಾದದ್ದನ್ನು ಮಾಡಬಹುದು. ನಾನು ನಿನ್ನ ಸದ್ಗುಣಗಳ ಬಗ್ಗೆ ದಮಯಂತಿ ಮುಂದೆ ಮಾತನಾಡುತ್ತೇನೆ. ಆದ್ದರಿಂದ ಅವಳು ಇನ್ನೊಬ್ಬ ವ್ಯಕ್ತಿಯನ್ನು ತನ್ನ ಒಡೆಯನಾಗಿ ಬಯಸುವುದಿಲ್ಲ. ಹಂಸದ ಮಾತುಗಳು ರಾಜನ ಹೃದಯವನ್ನು ಹುಟ್ಟಿದವು ಮತ್ತು ಅವನು ಅದನ್ನು ತನ್ನ ಹಿಡಿತದಿಂದ ಬಿಡಿಸಿದನು. ನಂತರ ಹಕ್ಕಿ ತನ್ನ ಸಹಚರರೊಂದಿಗೆ ವಿದರ್ಭಕ್ಕೆ ಮರಳಿತು. ತನ್ನ ದಾಸಿಯರ ನಡುವೆ ದಮಯಂತಿ ಮುಂದೆಗಿಳಿಯಿತು. ಅವರು ಅಸಾಧಾರಣ ಪಕ್ಷಿಗಳನ್ನು ನೋಡುತ್ತಿದ್ದಂತೆ ದಮಯಂತಿ ಸಂತೋಷದಿಂದ ತುಬಿ ಅವುಗಳನ್ನು ಹಿಡಿಯಲು ಪ್ರಯತ್ನಿಸಿದರು. ಆದಾಗ್ಯೂ ಹಂಸಗಳು ಓಡಿ ಹೋದವು. ಕಾಡಿನ ಮೂಲಕ ಕಾಡು ಬೆನ್ನಟ್ಟುವಿಕೆಯ ಮೇಲೆ ಅವಳನ್ನು ಕರೆದೊಯ್ದವು. ರಾಜ ನಳನೊಂದಿಗೆ ಮಾತನಾಡಿದ ಹಂಸವು ಅಂತಿಮವಾಗಿ ದಮಯಂತಿಯನ್ನು ನಿರ್ಜನವಾದ ಸ್ಥಳಕ್ಕೆ ಕರೆದೊಯ್ದು ಮಾನವ ಭಾಷಣದಲ್ಲಿ ಅವಳನ್ನು ಉದ್ದೇಶಿಸಿ ಹೀಗೆ ಹೇಳಿತು. ಓ ಸುಂದರ, ಸಂಕೀರ್ಣವಾದವಳೇ, ತೆಳುವಾದ ಸೊಂಟದವಳೇ, ನೀನು ರಾಜ ನಳ ಹೆಂಡತಿಯಾಗಿದ್ದರೆ ನಿನ್ನ ಅಸ್ತಿತ್ವ ಮತ್ತು ಸೌಂದರ್ಯವು ವ್ಯರ್ಥವಾಗುವುದಿಲ್ಲ. ನಾವು ಆಕಾಶ ಜೀವಿಗಳಾದ ಗಂಧರ್ವರು, ನಾಗರು, ರಾಕ್ಷಸರು ಮತ್ತು ಪುರುಷರನ್ನು ನೋಡಿದ್ದೇವೆ, ಆದರೆ ನಳನಂತೆ ಯಾರೂ ಇಲ್ಲ. ನೀನು ಮಹಿಳೆಯರಲ್ಲಿ ರತ್ನವಾಗಿದ್ದೀಯ, ಅವನು ಪುರುಷರಲ್ಲಿ ಪ್ರಧಾನನಾಗಿದ್ದಾನೆ. ವಿದರ್ಭದ ರಾಜ್ಯದಲ್ಲಿ ದಮಯಂತಿ ಎಂಬ ಯುವ ರಾಜಕುಮಾರಿಯು ದುಃಖದಲ್ಲಿ ಮುಳುಗಿ ಹೋದಳು. ಪ್ರೀತಿಯ ದೇವತೆಯಾಗಿದ್ದ ಆಕೆಯ ಹೃದಯವು ಆಕೆಯಿಂದ ಬೇರ್ಪಟ್ಟ ತನ್ನ ಪ್ರೀತಿಯ ಪತಿ ನಳನ ಕಥೆಯನ್ನು ಕೇಳಿದಾಗಿನಿಂದ ಪ್ರಕ್ಷುಬ್ಧವಾಗಿತ್ತು. ಆಕೆಯು ಆಗಾಗ್ಗೆ ಆಳವಾದ ನಿಟ್ಟುಸಿರು ಬಿಡುತ್ತಿದ್ದಳು ಮತ್ತು ಆಕೆಯ ಆತಂಕವು ಪ್ರತಿ ಹಾದು ಹೋಗುವ ದಿನವೂ ಬೆಳೆಯುತ್ತಿತ್ತು. ಆಕೆಯ ಒಮ್ಮೆ ಹೊಳೆಯುವ ಮೈ ಬಣ್ಣವು ಮಸುಕಾಗಲು ಪ್ರಾರಂಭಿಸಿತು ಮತ್ತು ಆಕೆಯು ಹೆಚ್ಚು ಖಿನ್ನತೆಗೆ ಒಳಗಾಗುತ್ತಿದ್ದಂತೆ ಅವಳ ಕಣ್ಣುಗಳು ತಮ್ಮ ಹೊಳಪನ್ನು ಕಳೆದುಕೊಂಡವು. ದಮಯಂತಿಯ ಸ್ಥಿತಿ ಹದಗೆಡುತ್ತಿದ್ದಂತೆ ಆಕೆಯ ದಾಸಿಯರಿಗೆ ಆಕೆ ಮೌನವಾಗಿ ಅನುಭವಿಸುತ್ತಿರುವ ನೋವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅವರು ವಿವೇಚನಾಯುಕ್ತವಾಗಿ ವಿದರ್ಭದ ದೊರೆ ರಾಜ ಭೀಮನಿಗೆ ತನ್ನ ಮಗಳ ಯಾತನೆಯನ್ನು ತಿಳಿಸಿದರು. ರಾಜನಿಗೆ ಕಳವಳವಾಯಿತು ಮತ್ತು ತನ್ನ ಮಗಳು ಏಕೆ ಇಷ್ಟು ಅನಾರೋಗ್ಯಕ್ಕೆ ಒಳಗಾಗಿದ್ದಾಳೆ ಎಂದು ಆಶ್ಚರ್ಯವಾಯಿತು. ದಮಯಂತಿ ಪ್ರೌಢಾವಸ್ಥೆಯನ್ನು ತಲುಪಿದ್ದಾಳೆಂದು ಅವನು ಶೀಘ್ರದಲ್ಲೇ ಅರಿತುಕೊಂಡನು ಮತ್ತು ಆಕೆ ಸ್ವಯಂವರಕ್ಕೆ ಇದು ಸಮಯ ಎಂದು ನಿರ್ಧರಿಸಿದನು. ಇದು ಅರ್ಹ ಅರ್ಜಿದಾರರಲ್ಲಿ ತನ್ನ ಗಂಡನನ್ನು ಆರೈಕೆ ಮಾಡುವ ಭವ್ಯವಾದ ಸಮಾರಂಭವಾಗಿದೆ. ರಾಜ ಭೀಮನು ದಮಯಂತಿಯ ಸ್ವಯಂವರವನ್ನು ಘೋಷಿಸುತ್ತಾ ಭೂಮಿಯ ಎಲ್ಲಾ ರಾಜರಿಗೆ ಆಮಂತ್ರಣಗಳನ್ನು ಕಳುಹಿಸಿದನು. ಆನೆಗಳು, ಕುದುರೆಗಳು ಮತ್ತು ಸೈನಿಕರೊಂದಿಗೆ ದೂರದ ಮತ್ತು ದೂರದಿಂದ ಬರುವ ರಾಜರು ಮತ್ತು ರಾಜಕುಮಾರರೊಂದಿಗೆ ಪ್ರತಿಕ್ರಿಯೆ ಅಗಾಧವಾಗಿತ್ತು. ಅವರು ಭೀಮರಾಜನ ಆಸ್ಥಾನಕ್ಕೆ ಆಗಮಿಸಿದಾಗ ರಕ್ಷಣೆ ಮಾಡುವ ರಕ್ಷಾಕವಚ ಮತ್ತು ಚಕ್ರಗಳ ಗದ್ದಲದ ಶಬ್ದದಿಂದ ಗಾಳಿಯು ತುಂಬಿತ್ತು. ಅಷ್ಟರಲ್ಲಿ ನಾರದ ಮತ್ತು ಪರ್ವತ ಎಂಬ ಇಬ್ಬರು ಪೂಜ್ಯ ಋಷಿಗಳು ಸ್ವರ್ಗದಲ್ಲಿರುವ ಇಂದ್ರನ ಅರಮನೆಯನ್ನು ಪ್ರವೇಶಿಸಿದರು. ಅವರನ್ನು ಸ್ವಾಗತಿಸಿದ ಮರವತನು ಅವರ ಯೋಗಕ್ಷೇಮವನ್ನು ವಿಚಾರಿಸಿದನು. ಅವರು ಎಲ್ಲಿಗೆ ಹೋದರೂ ಶಾಂತಿ ಮತ್ತು ಬುದ್ಧಿವಂತಿಕೆಯನ್ನು ಹರಡುತ್ತಾ ವಿಶ್ವಪ್ರವಾಸದಿಂದ ಬಂದಿದ್ದೇವೆ ಎಂದು ನಾರದನು ಉತ್ತರಿಸಿದನು. ಮಳಾವತನು ಅವರ ಭೇಟಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಮತ್ತು ಭೂಮಿಯ ಆಡಳಿತಗಾರರೊಂದಿಗೆ ಎಲ್ಲವೂ ಚೆನ್ನಾಗಿದೆಯೇ ಎಂದು ಕೇಳಿದನು. ರಾಜರು ದಮಯಂತಿಯ ಸ್ವಯಂವರದಲ್ಲಿ ನಿರತರಾಗಿದ್ದಾರೆ ಎಂದು ಇಂದ್ರನಿಗೆ ತಿಳಿಸಿದಾಗ ನಾರದನ ಪ್ರತಿಕ್ರಿಯೆಯು ದುಃಖದಿಂದ ಕೂಡಿತ್ತು. ಅವಳು ಸೌಂದರ್ಯದ ಪ್ರತಿರೂಪವೆಂದು
ಅವನು ವಿವರಿಸಿದನು. ಮತ್ತು ಮದುವೆಯಲ್ಲಿ ಅವಳ ಕೈಗಾಗಿ ಸ್ಪರ್ಧಿಸಲು ಅನೇಕ ಸ್ಯೂಟಗಳು ಬಂದಿದ್ದರು. ಈ ಸುದ್ದಿಯಿಂದ ಕುತೂಹಲಗೊಂಡ ಇಂದ್ರನು ಈ ಪ್ರಬಲ ಯೋಧರು ಮೊದಲು ತನ್ನ ಬಳಿಗೆ ಏಕೆ ಬರಲಿಲ್ಲ ಎಂದು ಕೇಳಿದನು. ಸುಂದರವಾದ ದಮಯಂತಿಯ ಹೃದಯವನ್ನು ಗೆಲ್ಲಲು ಅವರೆಲ್ಲರೂ ಉತ್ಸುಕರಾಗಿದ್ದಾರೆ ಎಂದು ನಾರದನು ವಿವರಿಸಿದನು. ನಾರದನು ಮಾತು ಮುಗಿಸಿದಾಗ ನಿರ್ದೇಶನಗಳ ಪಾಲಕರಾದ ಲೋಕಪಾಲರ ಗುಂಪೊಂದು ಅಲ್ಲಿ ದೇವತೆಯಾದ ಅಗ್ನಿಯೊಂದಿಗೆ ಸಭೆಯನ್ನು ಪ್ರವೇಶಿಸಿತು. ಅವರು ಈ ಮಹಾಕೂಟದ ಬಗ್ಗೆ ಕೇಳಿದ್ದರು ಮತ್ತು ಉತ್ಸವಗಳಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದರು. ಅವರ ಉತ್ಸಾಹದಿಂದ ಸಂತೋಷಗೊಂಡ ಇಂದ್ರನು ವಿದರ್ಭಕ್ಕೆ ಅವರ ಪ್ರಯಾಣದಲ್ಲಿ ಅವರೊಂದಿಗೆ ಸೇರಲು ನಿರ್ಧರಿಸಿದ ಮಧ್ಯೆ ದಮಯಂತಿಯ ನಿಷ್ಠಾವಂತ ಪತಿ ನಳನು ದೂರದಿಂದ ರಾಜರ ಮೆರವಣಿಗೆಯನ್ನು ಹಿಂಬಾಲಿಸುತ್ತಿದ್ದನು. ಅವನು ತನ್ನ ಹೆಂಡತಿಯ ಬಗ್ಗೆ ಪ್ರೀತಿಯಿಂದ ತುಂಬಿದ್ದನು ಮತ್ತು ಈ ಮಹತ್ವದ ಸಂದರ್ಭದಲ್ಲಿ ಅವಳ ಪಕ್ಕದಲ್ಲಿರಲು ಬಯಸಿದನು. ನಳನ ಸೌಂದರ್ಯವನ್ನು ಗಮನಿಸಿದ ಲೋಕಪಾಲರು ಪ್ರೀತಿಯ ದೇವಿಗೆ ಅವನ ಹೋಲಿಕೆಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರು ತಮ್ಮ ಮೂಲ ಉದ್ದೇಶವನ್ನು ತ್ಯಜಿಸಲು ನಿರ್ಧರಿಸಿದರು ಮತ್ತು ಬದಲಿಗೆ ತಮ್ಮ ಸಂದೇಶವಾಹಕರಾಗಿ ಕಾರ್ಯನಿರ್ವಹಿಸಲು ಕೇಳಿಕೊಂಡರು. ನಳನಾಗಿ ನಿಷಾದ ಸಾಮ್ರಾಜ್ಯದಲ್ಲಿ ರಾಜ ನಳನು ದೈವಿಕ ದೇವರುಗಳಿಗೆ ತನ್ನ ವಚನವನ್ನು ವಾಗ್ದಾನ ಮಾಡಿ ಅವರ ಪರವಾಗಿ ರಾಜಕುಮಾರಿ ದಮಯಂತಿಗೆ ಸಂದೇಶವನ್ನು ನೀಡುವುದಾಗಿ ಭರವಸೆ ನೀಡಿದ್ದನು. ಇಂದ್ರ, ಅಗ್ನಿ, ವರುಣ ಮತ್ತು ಯಮ ನೇತೃತ್ವದಲ್ಲಿ ದೇವತೆಗಳು ರಾಜಕುಮಾರಿಯ ಪ್ರಸ್ತಾಪದೊಂದಿಗೆ ಮರ್ತ್ಯ ಸಾಮ್ರಾಜ್ಯದ ಮೇಲೆ ಇಳಿದರು. ಅವರು ಮದುವೆಯಲ್ಲಿ ಅವಳ ಕೈಯನ್ನು ಬಡಿಸಿದರು. ಇನ್ನೂ ದಮಯಂತಿ ಮೇಲಿನ ಪ್ರೀತಿಯಿಂದ ಪ್ರಭಾವಿತನಾಗಿದ್ದ ನಳನು ಕೈಮುಗಿದು ಅರಮನೆಯ ಬಳಿಗೆ ಬಂದು ದೇವರುಗಳನ್ನು ತಮ್ಮನ್ನು ತಾವು ಬಹಿರಂಗಪಡಿಸುವಂತೆ ಕೇಳಿದನು. ನೀನು ಯಾರು ಅವನು ಕೇಳಿದ ಮತ್ತು ನಾನು ಅವರ ಸಂದೇಶವಾಹಕರಾಗಬೇಕೆಂದು ಯಾರು ಬರೆಸುತ್ತಾರೆ? ನಾನು ನಿನಗೆ ಏನು ಮಾಡಲಿ? ದೇವತೆಗಳ ರಾಜನಾದ ಇಂದ್ರನು ಅವರು ಅಮರರು ಎಂದು ಉತ್ತರಿಸಿದನು. ದಮಯಂತಿಯ ಆಶ್ರಯದ ಪರವಾಗಿ ಮರ್ತ್ಯ ಸಾಮ್ರಾಜ್ಯಕ್ಕೆ ಬಂದನು. ಅವರು ರಾಜಕುಮಾರಿಯ ಆಗಮನದ ಬಗ್ಗೆ ತಿಳಿಸಲು ಮತ್ತು ಅವಳನ್ನು ವೈಯಕ್ತಿಕವಾಗಿ ನೋಡುವ ಬಯಕೆಯನ್ನು ತಿಳಿಸಲು ಅವರು ನನಗೆ ಸೂಚನೆ ನೀಡಿದರು. ದಮಯಂತಿಯ ಬಗೆಗಿನ ತನ್ನ ಪ್ರೀತಿಯ ಮಂತ್ರದಲ್ಲಿ ಇನ್ನೂ ಮುಳುಗಿದ್ದ ನಳನು ಹಿಂಜರಿಯುತ್ತಾ ಇತರರ ಪರವಾಗಿ ನಾನು ಒಬ್ಬ ಹೆಂಗಸಿನೊಂದಿಗೆ ಈ ರೀತಿ ಹೇಗೆ ಮಾತನಾಡಬಲ್ಲೆ? ದೇವರೇ ನನ್ನನ್ನು ಬಿಡಿಸಿ ಎಂದು ಹೇಳಿದನು. ಆದರೆ ದೇವರುಗಳು ಅವನು ತನ್ನ ವಾಗ್ದಾನವನ್ನು ಪೂರೈಸಬೇಕೆಂದು ಒತ್ತಾಯಿಸಿದರು. ಇಂದ್ರನು ನಳನಿಗೆ ಆಶ್ವಾಸನೆ ನೀಡಿ ನೀನು ಅರಮನೆಯನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದನು ಮತ್ತು ಅವರ ದೈವಿಕ ಶಕ್ತಿಯಿಂದ ನಳನು ಅರಮನೆಯೊಳಗೆ ಜಾರಿಕೊಳ್ಳಲು ಸಾಧ್ಯವಾಯಿತು. ಅಲ್ಲಿ ಕತ್ತಲೆಯ ಮಧ್ಯದಲ್ಲಿ ಪ್ರಕಾಶಮಾನವಾದ ಚಂದ್ರನಂತೆ ಹೊಳೆಯುತ್ತಿರುವ ದಮಯಂತಿ ತನ್ನ ದಾಸಿಯರನ್ನು ಸುತ್ತುವರೆದಿರುವುದನ್ನು ಅವನು ನೋಡಿದನು. ನನ್ನ ವಿರೂಪವನ್ನು ನೋಡುತ್ತಿದ್ದ ದಮಯಂತಿಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಅವಳ ಹೃದಯವು ಅವನ ಮೇಲಿನ ಪ್ರೀತಿಯಿಂದ ಚಿಮ್ಮಿತು ಮತ್ತು ಅವನ ನಾಚಿಕೆ ಸ್ವಭಾವವನ್ನು ನೋಡಿ ಅವಳು ಸಿಹಿಯಾಗಿ ನಕ್ಕಳು. ಓ ದೋಷರಹಿತ ಲಕ್ಷಣಗಳುಳ್ಳವಳೇ, ನೀನು ಏನು? ಅವಳು ಕೇಳಿದಳು. ನನ್ನ ಪ್ರೀತಿಯನ್ನು ಜಾಗೃತಗೊಳಿಸಲು ಇಲ್ಲಿಗೆ ಬಂದವಳು ನನ್ನನ್ನು ತಾನು ದೇವತೆಗಳ ದೂತನೆಂದು ಉತ್ತರಿಸಿದನು. ಮದುವೆಯ ಪ್ರಸ್ತಾಪವನ್ನು ತಿಳಿಸಲು ಕಳುಹಿಸಿದನು. ಆದರೆ ದಮಯಂತಿಯ ಹೃದಯವು ಈಗಾಗಲೇ ನಳನ ಆಕರ್ಷಣೆಯಿಂದ ಗೆದ್ದಿತ್ತು. ಅವಳು ಅವನನ್ನು ತನ್ನ ಒಡೆಯನಾಗಿ ಆರಿಸಿಕೊಂಡಳು. ಓ ರಾಜನೇ, ನಾನು ನಿನ್ನನ್ನು ಆಯ್ಕೆ ಮಾಡುತ್ತೇನೆ ಮತ್ತು ನಿನ್ನ ಮೇಲೆ ಯಾವುದೇ ಆರೋಪವಿಲ್ಲ ಎಂದು ಹೇಳಿದರು. ಆದಾಗ್ಯೂ ದೇವರಿಗೆ ತಾನು ನೀಡಿದ ವಾಗ್ದಾನವನ್ನು ಉಲ್ಲೇಖಿಸಿ ತನ್ನ ಆಯ್ಕೆಯನ್ನು ಸ್ವೀಕರಿಸಲು ನಳ ನಿರಾಕರಿಸಿದನು. ಅವನು ಅವರ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಲು ಸಾಧ್ಯವಿಲ್ಲ ಮತ್ತು ಅವರ ಅಸಮಾಧಾನವನ್ನು ಉಂಟುಮಾಡುವ ಅಪಾಯವನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು. ತನ್ನ ಕಣ್ಣುಗಳಲ್ಲಿ ದುಃಖದ ಕಣ್ಣೀರು ಹೊಳೆಯುತ್ತಿದ್ದ ದಮಯಂತಿ ಪರ್ಯಾಯ ಪ್ರಸ್ತಾಪವನ್ನು ಮುಂದಿಟ್ಟಳು.
ಅವಳು ಅವನನ್ನು ತನ್ನ ಒಡೆಯನಾಗಿ ಸ್ವಯಂವರದಲ್ಲಿ ಆಯ್ಕೆ ಮಾಡುತ್ತಾಳೆ. ಅಲ್ಲಿ ಲೋಕಪಾಲರು ಇರುತ್ತಾರೆ. ನಳನು ದೇವರುಗಳ ಬಳಿಗೆ ಹಿಂದಿರುಗಿದನು. ಅವರು ದಮಯಂತಿಯೊಂದಿಗಿನ ತನ್ನ ಮುಖಾಮುಖಿಯ ಸುದ್ದಿಯನ್ನು ಕುತೂಹಲದಿಂದ ಕೇಳಿದರು. ಅವರು ತಮ್ಮ ಸಂಭಾಷಣೆಯನ್ನು ನೆನಪಿಸಿಕೊಂಡರು. ದಮಯಂತಿಯು ತನ್ನನ್ನು ತನ್ನ ಒಡೆಯನಾಗಿ ಆಯ್ಕೆ ಮಾಡಿಕೊಂಡಿದ್ದಳು ಮತ್ತು ತನ್ನ ಸಮ್ಮುಖದಲ್ಲಿ ದೇವರುಗಳನ್ನು ಸ್ವಯಂವರನ ಬಳಿಗೆ ತರಲು ಪ್ರಸ್ತಾಪಿಸಿದಳು. ದೇವತೆಗಳು ನನ್ನ ಹೇಳಿಕೆಯಿಂದ ಸಂತೋಷಪಟ್ಟರು ಮತ್ತು ಈಗ ಎಲ್ಲವೂ ಅವರ ಮೇಲೆ ನಿಂತಿದೆ. ದಮಯಂತಿಯ ಆಯ್ಕೆಯನ್ನು ಒಪ್ಪಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬುದನ್ನು ಅವರು ನಿರ್ಧರಿಸುತ್ತಾರೆ. ಪವಿತ್ರ ಚಂದ್ರನ ದಿನದ ಪವಿತ್ರ ಸಮಯದಲ್ಲಿ ರಾಜ ಭೀಮನು ತನ್ನ ಮಗಳು ದಮಯಂತಿ ತನ್ನ ಗಂಡನನ್ನು ಆಯ್ಕೆ ಮಾಡುವ ಭವ್ಯವಾದ ಸಮಾರಂಭವಾದ ಸ್ವಯಂವರಕ್ಕೆ ರಾಜರನ್ನು ಕರೆದನು. ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ಮತ್ತು ಶೀಘ್ರದಲ್ಲೇ ದೇಶದಾದ್ಯಂತದ ಎಲ್ಲಾ ಪ್ರಬಲ ರಾಜರುಗಳೂ ಆ ಸ್ಥಳಕ್ಕೆ ಆಗಮಿಸಿದವು. ವಿವಾಹದಲ್ಲಿ ದಮಯಂತಿಯ ಕೈಯನ್ನು ಗೆಲ್ಲಲು ಉತ್ಸುಕರಾಗಿದ್ದರು. ಅವರು ಚಿನ್ನದ ಕಂಬರುಳು ಮತ್ತು ಕಮಾನುಗಳಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ಅಂಪಿಥಿಯೇಟರ್ಗೆ ಪ್ರವೇಶಿಸಿದಾಗ ರಾಜರು ತಮ್ಮ ಪರ್ವತದ ಲೇಗಳನ್ನು ಪ್ರವೇಶಿಸುತ್ತಿರುವ ಸಿಂಹಗಳಂತೆ ಕಾಣುತ್ತಿದ್ದರು. ಕಬ್ಬಿಣದ ಗದೆಗಳನ್ನು ಹೋಲುವ ಅವರ ದೃಢವಾದ ತೋಳುಗಳು, ತಮ್ಮ ಉತ್ತಮ ಆಕಾರದ ಮುಖಗಳು, ಸೂಕ್ಷ್ಮ ಮೂಗುಗಳು ಮತ್ತು ಹೊಳೆಯುವ ಕಣ್ಣುಗಳೊಂದಿಗೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಗಾಳಿಯು ಪರಿಮಳಯುಕ್ತ ಹುಮಾಲೆಗಳು ಮತ್ತು ನಯಗೊಳಿಸಿದ ಕಿವಿಯೋಲೆಗಳ ಸಿಹಿ ಸುವಾಸನೆಯಿಂದ ತುಂಬಿತ್ತು. ದಮಯಂತಿಯು ತನ್ನ ಸುಂದರವಾದ ಮುಖದಿಂದ ಸಭಾಂಗಣವನ್ನು ಪ್ರವೇಶಿಸಿದಾಗ ರಾಜಕುಮಾರರ ಹೃದಯಗಳನ್ನು ಕಸಿದುಕೊಂಡರು. ಆದರೆ ರಾಜರ ಹೆಸರುಗಳನ್ನು ಘೋಷಿಸಿದಾಗ ದಮಯಂತಿಯ ಮನಸ್ಸಿನಲ್ಲಿ ಅನುಮಾನ ಮೂಡಿತು. ಒಬ್ಬರಿಗೊಬ್ಬರು ಹೋಲುವ 5 ರಾಜರನ್ನು ಅವಳು ನೋಡಿದಳು ಮತ್ತು ನಿಷಾದರ ರಾಜನಾದ ನಳನು ಯಾರೆಂದು ಅವಳಿಗೆ ಗ್ರಹಿಸಲು ಸಾಧ್ಯವಾಗಲಿಲ್ಲ. ವಿದರ್ಭದ ಮಗಳು ತನ್ನ ಸಂಕಷ್ಟದ ಬಗ್ಗೆ ಆಳವಾಗಿ ಯೋಚಿಸಿದಳು ಮತ್ತು ಹಿರಿಯ ಋಷಿಗಳು ವಿವರಿಸಿದಂತೆ ದೇವತೆಗಳ ಗುಣಲಕ್ಷಣಗಳನ್ನು ನೆನಪಿಸಿಕೊಂಡಳು. ಆದರೆ ಪ್ರಸ್ತುತ ರಾಜರಲ್ಲಿ ಯಾರೂ ಆ ದೈವಿಕ ಗುಣಗಳನ್ನು ಹೊಂದಿಲ್ಲ. ಆತಂಕ ಮತ್ತು ದುಃಖದಿಂದ ತುಂಬಿದ ದಮಯಂತಿ ದೇವತೆಗಳ ರಕ್ಷಣೆಯನ್ನು ಪಡೆಯಲು ನಿರ್ಧರಿಸಿದರು. ಕೈಗಳನ್ನು ಜೋಡಿಸಿ ಮತ್ತು ನಡುಗುವ ಧ್ವನಿಯಲ್ಲಿ ಅವಳು ಆಕಾಶದ ಜೀವಿಗಳನ್ನು ಉದ್ದೇಶಿಸಿ, ನಾನು ಹಂಸಗಳ ಮಾತಿನ ಆಧಾರದ ಮೇಲೆ ನಳನನ್ನು ನನ್ನ ಒಡೆಯನಾಗಿ ಆಯ್ಕೆ ಮಾಡಿಕೊಂಡಿದ್ದರಿಂದ ದಯವಿಟ್ಟು ಅವನನ್ನು ನನಗೆ ತೋರಿಸಿ. ಸತ್ಯಕ್ಕಾಗಿ ದೇವರುಗಳು ನನಗೆ ನೀತಿವಂತ ರಾಜನನ್ನು ತೋರಿಸಲಿ. ದಮಯಂತಿಯ ಕರುಣಾಜನಕ ಮಾತುಗಳಿಂದ ವಿಚಲಿತರಾದ ದೇವರುಗಳು ತಮ್ಮ ಗುಣಲಕ್ಷಣಗಳನ್ನು ಪಡೆದುಕೊಳ್ಳಲು ನಿರ್ಧರಿಸಿದರು. ದೇವರುಗಳು ತನ್ನ ಕಣ್ಣುಗಳ ಮುಂದೆ ಬದಲಾಗುತ್ತಿದ್ದಂತೆ ದಮಯಂತಿ ಅವರನ್ನು ಆಸಲವಾದ ನೋಟಗಳಿಂದ ಮತ್ತು ಕಳಂಕವಿಲ್ಲದ ಹುಮಾಲೆಗಳಿಂದ ನೋಡಿದಳು. ಏತಮಧ್ಯೆ ನಳನು ತನ್ನ ನಿಜವಾದ ರೂಪದಲ್ಲಿ ತೆರೆದುಕೊಂಡನು. ಧೂಳು ಮತ್ತು ಬೆವರುಗಳಿಂದ ಕೂಡಿದ ಕಣ್ಣು ಮಿಟುಕಿಸುವ ಕಣ್ಣುಗಳಿಂದ ಭೀಮನ ಮಗಳು ದೇವರುಗಳನ್ನು ಮತ್ತು ಸದ್ಗುಣಶೀಲ ನನ್ನನ್ನು ವಿವೇಚಿಸಿ ತನ್ನ ಸತ್ಯಕ್ಕೆ ಅನುಗುಣವಾಗಿ ಅವನನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ದಮಯಂತಿ ನನ್ನ ಕುತ್ತಿಗೆಗೆ ಪುಷ್ಪಗುಚ್ಛವನ್ನು ಇರಿಸಿದಾಗ ರಾಜರು ಆಶ್ಚರ್ಯಚಕಿತರಾದರು. ದೇವರುಗಳು ಮತ್ತು ಋಷಿಗಳು ಭಯದಿಂದ ಚಪ್ಪಾಳೆ ತಟ್ಟಿದರು. ವೀರಸೇನನ ರಾಜಪುತ್ರನು ಸಂತೋಷದಿಂದ ತುಂಬಿದ ಹೃದಯದಿಂದ ದಮಯಂತಿಗೆ ಸಾಂತ್ವನ ಹೇಳಿದನು. ಅವಳ ಪತಿ ಆಗಲು ತನ್ನ ಇಚ್ಛೆಯನ್ನು ಘೋಷಿಸಿದನು. ಅವಳ ಆಜ್ಞೆಗೆ ವಿಧೇಯನಾಗಿದ್ದನು. ಆಕಾಶ ಜೀವಿಗಳ ಸಮ್ಮುಖದಲ್ಲಿ ನಳ ಮತ್ತು ದಮಯಂತಿ ತಮ್ಮ ರಕ್ಷಣೆ ಮತ್ತು ಆಶೀರ್ವಾದವನ್ನು ಕೋರಿ ಪ್ರತಿಜ್ಞೆಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂಯೋಗದಿಂದ ಸಂತೋಷಗೊಂಡ ಲೋಕಪಾಲರು ನನಗೆ 8 ವರಗಳನ್ನು ನೀಡಿದರು. ಅವನಿಗೆ ವಿವಿಧ ದೈವಿಕ ಗುಣಗಳು
ಮತ್ತು ಶಕ್ತಿಗಳನ್ನು ನೀಡಿದರು. ದೇವರುಗಳ ನಿರ್ಗಮನದೊಂದಿಗೆ ರಾಜ ಭೀಮನು ನಳ ಮತ್ತು ದಮಯಂತಿ ಅವರ ವಿವಾಹವನ್ನು ಆಚರಿಸಿ ರಾಜ್ಯವನ್ನು ಸಂತೋಷದಿಂದ ತುಂಬಿದನು. ನವವಿವಾಹಿತರು ತಮ್ಮ ನಗರಕ್ಕೆ ಮರಳಿದಾಗ ಅವರು ಸಂತೋಷ ಮತ್ತು ನೀತಿಯಿಂದ ತುಂಬಿದ ಜೀವನವನ್ನು ನಡೆಸಲು ಪ್ರಾರಂಭಿಸಿದರು. ದೇವತೆಗಳ ಸಾಮ್ರಾಜ್ಯದಲ್ಲಿ ಒಂದು ಭವ್ಯವಾದ ಮೆರವಣಿಗೆ ನಡೆಯುತ್ತಿತ್ತು. ಬ್ರಹ್ಮಾಂಡದಲ್ಲಿ ಸಮತೋಲನ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಕಾರ್ಯವನ್ನು ವಹಿಸಿಕೊಂಡ ಜಗತ್ತಿನ ಹೊಳೆಯುವ ಪಾಲಕರು ತಮ್ಮ ಕರ್ತವ್ಯಗಳನ್ನು ಪೂರ್ಣಗೊಳಿಸಿದ ನಂತರ ಹಿಂದಿರುಗುತ್ತಿದ್ದರು. ಅವರು ಹಿಂದಿರುಗುವಾಗ ಅವರು ಕಾಲ ಮತ್ತು ಬದಲಾವಣೆಯ ದೇವತೆಯಾದ ಕಾಳಿಯೊಂದಿಗೆ ದ್ವಾಪರವನ್ನು ಕಂಡರು. ದೈತ್ಯರಾದ ವಾಲ ಮತ್ತು ಋತರರನ್ನು ಕೊಂದ ಪರಾಕ್ರಮಶಾಲಿ ದೇವತೆಯಾದ ಸಕ್ರನು ಕಾಳಿಯತ್ತ ಕುತೂಹಲದಿಂದ ನೋಡಿದನು. ಓ ಕಾಳಿ, ಅವನ ಧ್ವನಿಯು ಗುಡುಗಿನಂತೆ, ನೀನು ದ್ವಾಪರನೊಂದಿಗೆ ಎಲ್ಲಿಗೆ ಹೋಗುತ್ತಿದ್ದೀಯ? ಕಾಳಿಯ ಕಣ್ಣುಗಳು ಆಂತರಿಕ ಬೆಂಕಿಯಿಂದ ಹೊಳೆಯುತ್ತಿದ್ದವು. ಅವಳು ಉತ್ತರಿಸುತ್ತಾ, ನಾನು ದಮಯಂತಿಯ ಸ್ವಯಂವರಕ್ಕೆ ಬದ್ಧನಾಗಿದ್ದೇನೆ. ಅಲ್ಲಿ ನಾನು ಅವಳ ಕೈಯನ್ನು ಮದುವೆಯಾಗಲು ಆಶಿಸುತ್ತೇನೆ. ನನ್ನ ಹೃದಯವು ಆ ಪ್ರಕಾಶಮಾನವಾದ ಹುಡುಗಿಯ ಮೇಲೆ ನಿಂತಿದೆ. ಸಕ್ರನ ಅಭಿವ್ಯಕ್ತಿ ಹೊರಟಾಯಿತು ಮತ್ತು ಅವನು ಮುಗುಳ್ನಕ್ಕನು. ಆದರೆ ಸ್ವಯಂವರ ಈಗಾಗಲೇ ಸಂಭವಿಸಿದೆ. ಅವನ ಧ್ವನಿಯು ವಿನೋದದಿಂದ ಕುಡಿತು. ನಮ್ಮ ಸಮ್ಮುಖದಲ್ಲಿ ದಮಯಂತಿ ನಳನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಂಡಳು. ಈ ಸುದ್ದಿಯಿಂದ ಕಾಳಿಯ ಮುಖವು ಕಪ್ಪಾಯಿತು ಮತ್ತು ಅವಳು ದೇವರ ಸಭೆಯಲ್ಲಿ ನಡುಕವನ್ನು ಉಂಟುಮಾಡುವ ಪದಗಳನ್ನು ಮಾತನಾಡುತ್ತಿದ್ದಳು. ನಮ್ಮ ದೃಷ್ಟಿಯಲ್ಲಿ ಅವಳು ತನ್ನ ಒಡೆಯನಿಗಾಗಿ ಒಬ್ಬ ಮನುಷ್ಯನನ್ನು ಆರಿಸಿಕೊಂಡಿದ್ದಾಳೆ. ಕಾಳಿ ಉಸಿರುಗಟ್ಟಿದರು. ವಿಷದಿಂದ ತೊಟ್ಟ ಅವಳ ಧ್ವನಿ, ಅವಳು ಭಾರೀ ವಿನಾಶಕ್ಕೆ ಒಳಗಾಗಬೇಕೆಂಬುದು ಯೋಗ್ಯವಾಗಿದೆ. ದೇವರುಗಳು ಆತಂಕದ ನೋಟವನ್ನು ವಿನಿಮಯ ಮಾಡಿಕೊಂಡರು. ಅವರ ಮುಖಗಳು ಕಳವಳ ಮತ್ತು ತಿರಸ್ಕಾರದ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತವೆ. ಕಾಳಿಯ ಕೋಪವನ್ನು ಕಡಿಮೆ ಅಂದಾಜು ಮಾಡಬಾರದು ಎಂದು ಅವರಿಗೆ ತಿಳಿದಿತ್ತು. ದೇವತೆಗಳಲ್ಲಿ ಒಬ್ಬರಾದ ಇಂದ್ರನು ಕಾಳಿಯ ಕೋಪವನ್ನು ಪರಿಹರಿಸಲು ಮುಂದೆ ಬಂದಳು. ನಮ್ಮ ಒಪ್ಪಿಗೆಯಿಂದಲೇ ದಮಯಂತಿ ನನ್ನನ್ನು ಆರಿಸಿಕೊಂಡಳು ಎಂದು ಶಾಂತವಾಗಿ ಹೇಳಿದಳು. ಯಾವ ಹುಡುಗಿ ಎಲ್ಲಾ ಸದ್ಗುಣಗಳಿಂದ ಕೂಡಿದ ರಾಜ ನನ್ನನ್ನು ಆಯ್ಕೆ ಮಾಡಲಾರಳು? ಅವನು 4 ವೇದಗಳನ್ನು ಮತ್ತು ಪುರಾಣಗಳನ್ನು ಅಧ್ಯಯನ ಮಾಡಿದ್ದಾನೆ ಮತ್ತು ಎಲ್ಲಾ ಜೀವಿಗಳ ಬಗ್ಗೆ ನಿರುಪದ್ರವ ಜೀವನವನ್ನು ನಡೆಸುತ್ತಾನೆ. ಅವನ ರಾಜ್ಯದಲ್ಲಿ ನಿಯಮದ ಪ್ರಕಾರ ನಡೆಯುವ ತ್ಯಾಗಗಳಿಂದ ದೇವರುಗಳು ಯಾವಾಗಲೂ ಸಂತೋಷವಾಗಿರುತ್ತಾ ಇಂದ್ರನ ಮಾತುಗಳು ದೃಢನಿಶ್ಚಯದಿಂದ ಸುರಿಯುತ್ತಿದ್ದವು. ನಳವು ಸತ್ಯ, ಸಹಿಷ್ಣುತೆ, ದಾನ, ತಪಸ್ಸು, ಶುದ್ಧತೆ, ಆತ್ಮಸಂಯಮ ಮತ್ತು ಆತ್ಮದ ಪರಿಪೂರ್ಣ ಶಾಂತಿಯ ಪ್ರತಿರೂಪವಾಗಿದೆ. ಓ ಕಾಳಿ, ಅಂತಹ ಪಾತ್ರವನ್ನು ಹೊಂದಿರುವ ನನ್ನನ್ನು ಶಪಿಸಲು ಬಯಸುವ ಮೂರ್ಖ ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಾನೆ ಮತ್ತು ತನ್ನದೇ ಕೃತ್ಯದಿಂದ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ. ಇಂದ್ರನ ಮಾತುಗಳಿಗೆ ಪ್ರತಿಕ್ರಿಯೆಯಾಗಿ ಕಾಳಿಯ ಕೋಪವು ತೀವ್ರಗೊಂಡಿತು. ಅವಳ ಧ್ವನಿಯು ಮಂದವಾಗಿತ್ತು ಮತ್ತು ಭಯ ಹುಟ್ಟಿಸುವಂತಿತ್ತು. ಅವಳು ದ್ವಾಪರನ ಕಡೆಗೆ ತಿರುಗಿದಳು. ಓ ದ್ವಾಪರನೇ, ನನ್ನ ಕೋಪವನ್ನು ನಿಗ್ರಹಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಎಂದು ಅವಳು ಕೂಗಿದಳು. ನಾನು ನನ್ನನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ, ಅವನ ರಾಜ್ಯವನ್ನು ಕಸಿದುಕೊಳ್ಳುತ್ತೇನೆ ಮತ್ತು ಅವನು ಇನ್ನು ಮುಂದೆ ಭೀಮನ ಮಗಳೊಂದಿಗೆ ಆಟವಾಡುವುದಿಲ್ಲ. ತಣ್ಣನೆಯ ನಗುವಿನೊಂದಿಗೆ ಕಾಳಿ ದಾಳವನ್ನು ಪ್ರವೇಶಿಸುವಾಗ ನನಗೆ ಸಹಾಯ ಮಾಡುವುದು ನಿನಗೆ ಯೋಗ್ಯವಾಗಿದೆ ಎಂದು ಹೇಳಿದರು. ಕಾಳಿ ಮತ್ತು ದ್ವಾಪರರನ್ನು ಬಿಟ್ಟು ದೇವರುಗಳು ಹೊರಟು ಹೋದಾಗ ಕಾಳಿಯು ಮುನ್ಸೂಚನೆಯಿಂದ ದಟ್ಟವಾಗುತ್ತಿತ್ತು. ದೇವರುಗಳು ಸತ್ಯವಾಗಿ ಮಾತನಾಡಿದ್ದರು. ದಟ್ಟವಾದ ಕಾಡುಗಳು ಮತ್ತು ಅಂಕುಡೊಂಕಾದ ನದಿಗಳ ನಡುವೆ ನೆಲೆಸಿರುವ ರಾಜ್ಯವಾದ ನಿಷಾದರ ದೇಶದಲ್ಲಿ ಕತ್ತಲೆ ಮತ್ತು ಅವ್ಯವಸ್ಥೆಯ ಮೂರ್ತರೂಪವಾದ ಕಾಳಿ ಅದರ ಜನರ ನಡುವೆ ರಹಸ್ಯವಾಗಿ ವಾಸಿಸುತ್ತಿದ್ದನು. ಬಹಳ ಸಮಯದಿಂದ ಅವನು ನೋಡುತ್ತಿದ್ದನು ಮತ್ತು ಕಾಯುತ್ತಿದ್ದನು. ಹೊಡೆಯಲು ಸೂಕ್ತವಾದ ಕ್ಷಣವನ್ನು ಹುಡುಕುತ್ತಿದ್ದನು. ಒಬ್ಬ ಬುದ್ಧಿವಂತ ಋಷಿಯಾದ ಬೃಹದಾಸ್ವನು ಒಂದು ದಿನ ಕಾಳಿ ರಾಜನ ವ್ಯಕ್ತಿತ್ವವನ್ನು ಹೊಂದುತ್ತಾನೆ
ಎಂದು ಭವಿಷ್ಯ ನುಡಿದಿದ್ದನು. 12ನೇ ವರ್ಷವು ಬಂದಿತು, ಮತ್ತು ಅದರೊಂದಿಗೆ ಒಂದು ಅದೃಷ್ಟದ ದಿನ. ನಿಷಾದರ ಪ್ರಬಲ ಆಡಳಿತಗಾರನಾದ ರಾಜನು ತನ್ನ ರಾಜಮನೆತನದ ಕರ್ತವ್ಯಗಳಲ್ಲಿ ನಿರತನಾಗಿದ್ದಾಗ ತನ್ನನ್ನು ತಾನು ವಿಶ್ರಾಂತಿ ಮಾಡಿಕೊಳ್ಳುವ ಅಸಾಮಾನ್ಯ ಪ್ರಚೋದನೆಯನ್ನು ಅನುಭವಿಸಿದನು. ಮೊದಲು ತನ್ನ ಕಾಲುಗಳನ್ನು ತೊಳೆಯದೆ ರೂಢಿಯಂತೆ ಅವನು ಹತ್ತಿರದ ನದಿಗೆ ಕಾಲಿಟ್ಟನು. ಅವನಿಗೆ ತಿಳಿಯದೆ ಈ ಮೇಲ್ವಿಚಾರಣೆಯು ಕಾಳಿಗೆ ತನ್ನ ವ್ಯಕ್ತಿತ್ವಕ್ಕೆ ಜಾರಿ ಹೋಗುವ ಅವಕಾಶದ ಕಿಟಕಿಯನ್ನು ಸೃಷ್ಟಿಸಿತು. ಕಾಳಿ ನನ್ನ ಮನಸ್ಸು ಮತ್ತು ದೇಹವನ್ನು ಹಿಡಿದ ತಕ್ಷಣ ಅವನು ತನ್ನನ್ನು ನಿಷ್ಠಾವಂತ ವ್ಯಕ್ತಿ ಮತ್ತು ಕೌಶಲ್ಯಪೂರ್ಣ ದೈಸ್ವಾದಕನಾದ ಪುಷ್ಕರನಿಗೆ ಬಹಿರಂಗಪಡಿಸಿದನು. ಕುತಂತ್ರದ ಮಾತುಗಳೊಂದಿಗೆ ಕಾಳಿ ಪುಷ್ಕರನ ಕಿವಿಯಲ್ಲಿ ಪಿಸುಗುಟ್ಟಿದನು. ಬನ್ನಿ, ನಾವು ಡೈಸ್ಗಳೊಂದಿಗೆ ಒಟ್ಟಾಗಿ ಆಡೋಣ. ನಾನು ನಿಮ್ಮ ಮಾರ್ಗದರ್ಶಿಯಾಗಿರುತ್ತೇನೆ ಮತ್ತು ನೀವು ಖಂಡಿತವಾಗಿಯೂ ನಮ್ಮ ರಾಜನ ವಿರುದ್ಧ ಗೆಲ್ಲುತ್ತೀರಿ. ವಿಜಯದ ವಾಗ್ದಾನದಿಂದ ಉತ್ಸುಕನಾಗಿ ಪುಷ್ಕರನು ನನಗೆ ಸವಾಲು ಹಾಕಲು ಉತ್ಸುಕನಾಗಿ ಒಪ್ಪಿಕೊಂಡನು. ಏತನ್ಮಧ್ಯೆ ಅಧಿಕಾರದ ಗಾಳಿಯನ್ನು ಹೊಂದಿರುವ ನಿಗೂಢ ವ್ಯಕ್ತಿಯಾದ ದ್ವಾಪರನು ಪುಷ್ಕರನ ಪಕ್ಕದಲ್ಲಿ ಕಾಣಿಸಿಕೊಂಡನು ಮತ್ತು ಋಷ ಎಂದು ಕರೆಯಲ್ಪಡುವ ಪ್ರಧಾನ ಪಾತ್ರವನ್ನು ವಹಿಸಿಕೊಂಡನು. ಅವರು ಒಟ್ಟಾಗಿ ನನ್ನನ್ನು ಸಂಪರ್ಕಿಸಿದರು. ಆತನಿಗೆ ತನ್ನ ಮೀಸಲಾತಿಗಳ ಹೊರತಾಗಿಯೂ ಆಡುವ ಪ್ರಲೋಭನೆಯನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ. ಆಟವು ಪ್ರಾರಂಭವಾಯಿತು ಮತ್ತು ಪ್ರತಿ ಹಾದು ಹೋಗುವ ಕ್ಷಣದೊಂದಿಗೆ ಕಾಳಿಯ ಪ್ರಭಾವವು ನಳದೊಳಗೆ ಬಲವಾಯಿತು. ದಿನಗಳು ವಾರಗಳಾಗಿ ಬದಲಾದಂತೆ ಮತ್ತು ವಾರಗಳು ತಿಂಗಳುಗಳಾಗಿ ಬದಲಾದಂತೆ ನಳನು ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಾರುಗಳು ಮತ್ತು ಉತ್ತಮ ಉಡುಪುಗಳನ್ನು ಕಳೆದುಕೊಂಡನು. ಅವನ ಸ್ನೇಹಿತರು ಮತ್ತು ಸಲಹೆಗಾರರು ಮಧ್ಯ ಪ್ರವೇಶಿಸಲು ಪ್ರಯತ್ನಿಸಿದರು, ಆದರೆ ಕಾಳಿಯನ್ನು ಹೊಂದಿದ್ದರು. ನಳನು ಹೆಚ್ಚು ಅಜಾಗರೂಕನಾಗಿದ್ದನು. ತನ್ನದೇ ಆದ ಅವನತಿಯ ಹೊರತಾಗಿಯೂ ಆಟವನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಅವರ ಮುಖ್ಯ ಕೌನ್ಸಿಲರ್ಗಳ ನೇತೃತ್ವದಲ್ಲಿ ರಾಜ್ಯದ ನಾಗರಿಕರು ಅರಮನೆಯ ದ್ವಾರಗಳಲ್ಲಿ ಒಟ್ಟುಗೂಡಿ ನಳ ರಾಣಿ ದಮಯಂತಿಗೆ ಆಟವನ್ನು ಕೊನೆಗೊಳಿಸುವಂತೆ ಮನವೊಲಿಸಿದರು. ತನ್ನ ಗಂಡನ ಬಗೆಗಿನ ದುಃಖ ಮತ್ತು ಕಾಳಜಿಯಿಂದ ತುಂಬಿ ಹೋಗಿದ್ದ ಭೀಮನ ಮಗಳು ನಳನ ಪಕ್ಕಕ್ಕೆ ಧಾವಿಸಿ ನಾಗರಿಕರಿಗೆ ಸಭಿಕರನ್ನು ನೀಡುವಂತೆ ಅವನನ್ನು ಬೇಡಿಕೊಂಡರು. ಆದರೆ ನಳನ ಮೇಲೆ ಕಾಳಿಯ ಹಿಡಿತವು ತುಂಬಾ ಬಲವಾಗಿತ್ತು ಮತ್ತು ಅವನು ಮೌನವಾಗಿದ್ದನು. ಅವನ ಕಣ್ಣುಗಳು ಖಾಲಿಯಾಗಿದ್ದವು ಮತ್ತು ಪ್ರತಿಕ್ರಿಯಿಸಲಿಲ್ಲ. ತಮ್ಮ ರಾಜನ ಸ್ಥಿತಿಯಿಂದ ಭಗ್ನಗೊಂಡ ಕೌನ್ಸಿಲರ್ಗಳು ಮತ್ತು ನಾಗರಿಕರು ಹತಾಶೆಯಿಂದ ಮನೆಗೆ ಮರಳಿದರು. ನಳನು ತಮ್ಮನ್ನು ತೊರೆದಿದ್ದಾನೆ ಎಂದು ತಮ್ಮೊಳಗೆ ಪಿಸುಗುಟ್ಟಿದರು. ದಿನಗಳು ಉರುಳಿದವು. ನಳ ಮತ್ತು ಪುಷ್ಕರ ಪಕ್ಕೆಲುಬುಗಳ ಆಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಸದ್ಗುಣಶೀಲ ರಾಜನು ತನ್ನ ನೆಚ್ಚಿನ ಎಲ್ಲವನ್ನೂ ಸ್ಥಿರವಾಗಿ ಕಳೆದುಕೊಳ್ಳುತ್ತಿದ್ದನು. ರಾಜ್ಯವು ವಿಪತ್ತಿನ ಅಂಚಿನಲ್ಲಿ ಸಿಲುಕುತ್ತಿದ್ದಂತೆ ಜನರು ತಮ್ಮ ಪ್ರೀತಿಯ ರಾಜನು ಎಂದಾದರೂ ತನ್ನ ಪ್ರಜ್ಞೆಗೆ ಮರಳುತ್ತಾನೆಯೇ, ಅಥವಾ ಕಾಳಿಯ ಕತ್ತಲೆಯ ಪ್ರಭಾವವು ಅವನನ್ನು ತನ್ನದೆಂದು ಶಾಶ್ವತವಾಗಿ ಹೇಳಿಕೊಳ್ಳುತ್ತದೆಯೇ ಎಂದು ಆಶ್ಚರ್ಯಪಟ್ಟರು. ನಳ ಸಾಮ್ರಾಜ್ಯದಲ್ಲಿ ದುಃಖ ಮತ್ತು ಹೃದಯ ವಿದ್ರಾವಕ ಕಥೆಯೊಂದು ಬೆಳಕಿಗೆ ಬಂದಿತು. ಸದ್ಗುಣಶೀಲ ರಾಜನು ಪಾಸೆಗಳ ಬಗೆಗಿನ ತನ್ನ ಉತ್ಸಾಹದಿಂದ ದಾರಿ ತಪ್ಪಿದನು. ತನ್ನ ರಾಜ್ಯ ಸಂಪತ್ತು ಮತ್ತು ತನ್ನ ಬಟ್ಟೆಗಳನ್ನು ಸಹ ಕಳೆದುಕೊಂಡನು. ಅವನ ಹೆಂಡತಿ ದಮಯಂತಿ ತನ್ನ ಗಂಡನ ಪತನವನ್ನು ನೋಡಿದಾಗ ಆತಂಕ ಮತ್ತು ದುಃಖದಿಂದ ತುಂಬಿದಳು. ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತಿದ್ದಂತೆ ದಮಯಂತಿ ತಮ್ಮ ವಿಶ್ವಾಸಾರ್ಹ ಸಾರಥಿಯಾದ ವಾರ್ಷ್ಣೆಯನ ಕಡೆಗೆ ತಿರುಗಿ ತಮ್ಮ ಅವಳಿ ಮಕ್ಕಳಾದ ಇಂದ್ರಸೇನ ಮತ್ತು ಇಂದ್ರಸೇನಿಕರನ್ನು ಕುಂಡಿನ ನಗರಕ್ಕೆ ಸುರಕ್ಷಿತವಾಗಿ ಕರೆದೊಯ್ಯುವಂತೆ ಬೇಡಿಕೊಂಡಳು. ಅವಳು ವರ್ಷಣೆಯನ ಬಳಿ ಒಂದು ಅಮೂಲ್ಯವಾದ ಕಾರು ಮತ್ತು ಕುದುರೆಗಳನ್ನು ಒಪ್ಪಿಸಿದಳು ಮತ್ತು ಭಾರವಾದ ಹೃದಯದಿಂದ ಅವನು ವಿದರ್ಭದ ಕಡೆಗೆ ಹೊರಟನು. ಏತನ್ಮಧ್ಯೆ ನಳನ ಎದುರಾಳಿ ಪುಷ್ಕರನು ಅವನ ವಿಜಯದ ಬಗ್ಗೆ ಸಂತೋಷಪಟ್ಟನು. ದಮಯಂತಿಯನ್ನು ಅವರ ಡೈಸ್ ಆಟದಲ್ಲಿ ಹೊಸ ಪಾಲನ್ನು ಮಾಡುವಂತೆ ಸೂಚಿಸಿದನು. ಸದ್ಗುಣಶೀಲ ರಾಜನು ತನ್ನ ಕೋಪವು ಮೇಲ್ಮೈ ಕೆಳಗೆ ಕುದಿಯುತ್ತಿರುವುದನ್ನು ಅನುಭವಿಸಿದನು. ಆದರೆ ಅವನು ಪುಷ್ಕರನ ಕ್ರೂರ ಮಾತುಗಳ ವಿರುದ್ಧ ಮಾತನಾಡದಿರಲು
ನಿರ್ಧರಿಸಿದನು. ಕೇವಲ ಒಂದು ತುಂಡು ಬಟ್ಟೆಯನ್ನು ಧರಿಸಿದ್ದ ನಳ ಮತ್ತು ಅವನ ಹೆಂಡತಿ ನಗರವನ್ನು ತೊರೆದಾಗ ನಾಗರಿಕರು ಅವರನ್ನು ದೂರವಿಡಿದರು. ಅವರಿಗೆ ಯಾವುದೇ ಆತಿಥ್ಯವನ್ನು ತೋರಿಸಿದರೆ ಮರಣದಂಡನೆ ವಿಧಿಸಲಾಗುವುದು ಎಂದು ಪುಷ್ಕರ ಎಚ್ಚರಿಸಿದ್ದರು. ರಾಜ ಮತ್ತು ರಾಣಿ ನಗರದ ಹೊರವಲಯಕ್ಕೆ ಅಲೆದಾಡಿದರು. ಅಲ್ಲಿ ಅವರು 3 ರಾತ್ರಿಗಳನ್ನು ಒಂಟಿಯಾಗಿ ನೀರಿನಲ್ಲಿ ಕಳೆದರು. ಅವರ ಹಸಿವು ದಿನದಿಂದ ದಿನಕ್ಕೆ ಅಸಹನೀಯವಾಗುತ್ತಾ ಹೋಯಿತು. ಆಗ ನಳನು ಚಿನ್ನದ ಗರಿಗಳುಳ್ಳ ಕೆಲವು ಪಕ್ಷಿಗಳನ್ನು ನೋಡಿದನು. ಇವತ್ತು ನನ್ನ ಔತಣ ಕೂಟವಾಗಲಿದೆ ಎಂದು ಅವನು ತನ್ನಷ್ಟಕ್ಕೆ ತಾನೇ ಯೋಚಿಸಿಕೊಂಡನು. ಆದರೆ ಅವನು ಅವುಗಳನ್ನು ತನ್ನ ಬಟ್ಟೆಯಿಂದ ಮುಚ್ಚಿಕೊಂಡಾಗ ಅವು ಆಕಾಶಕ್ಕೆ ಹಾರಿಹೋದವು. ರಾಜನು ತನ್ನ ಕೊನೆಯ ಘನತೆಯ ಚೂರು ತೆಗೆದುಕೊಂಡು ವೇಶ್ಯದಲ್ಲಿ ಪಕ್ಕೆಲುಬುಗಳು ಬಂದಿರುವುದನ್ನು ಅರಿತನನು. ಅಲ್ಲಿ ಬೆತ್ತಲೆಯಾಗಿ ಮತ್ತು ಕಳಂಕಿತನಾಗಿ ನಿಂತಾಗ ಪಕ್ಷಿಗಳು ಆತನ ಮುಂದೆ ತಮ್ಮನ್ನು ತಾವು ತೋರಿಸಿಕೊಂಡು, ನಾವು ದಾಳಗಳು ಮತ್ತು ನಾವು ನಿಮ್ಮ ಬಟ್ಟೆಯನ್ನು ತೆಗೆದುಕೊಂಡಿದ್ದೇವೆ, ಏಕೆಂದರೆ ನೀವು ಅದನ್ನು ಧರಿಸಿಯೂ ಬಿಡಬಾರದು ಎಂದು ಹೇಳುತ್ತಿದ್ದವು. ಸದ್ಗುಣಶೀಲ ರಾಜನು ತನ್ನ ರಾಜ್ಯ ಸಂಪತ್ತು ಮತ್ತು ತನ್ನ ಘನತೆಯನ್ನೂ ಸಹ ಕಳೆದುಕೊಂಡಿದ್ದೇನೆ ಎಂದು ಅರ್ಥಮಾಡಿಕೊಂಡಾಗ ಅವನ ಹೃದಯವು ಅವನೊಳಗೆ ಮುರಿಯಿತು. ಈ ಹತಾಶೆಯ ಸ್ಥಿತಿಯಲ್ಲಿ ನಾನು ದಮಯಂತಿ ಕಡೆಗೆ ತಿರುಗಿ ಭರವಸೆಯ ಮಾತುಗಳನ್ನು ಹೇಳಿದನು. ಅವರು ದಕ್ಷಿಣ ದೇಶಕ್ಕೆ ಹೋಗುವ ವಿವಿಧ ರಸ್ತೆಗಳನ್ನು ತೋರಿಸಿದರು. ಅಲ್ಲಿ ಅವು ಆಶ್ರಯ ಪಡೆಯಬಹುದು. ಆದರೆ ಅವನ ರಾಣಿ ತನ್ನ ಮೇಲಿನ ಪ್ರೀತಿ ಮತ್ತು ಅಂತಹ ಸ್ಥಿತಿಯಲ್ಲಿ ಅವನನ್ನು ಬಿಟ್ಟು ಹೋಗುವ ಭಯದ ನಡುವೆ ಛಿದ್ರಗೊಂಡಿದ್ದಳು. ರಾಜ ಕಣ್ಣೀರಿನಿಂದ ಉಸಿರುಗಟ್ಟಿದ ಆಕೆಯ ಧ್ವನಿಯಲ್ಲಿ ಅವಳು ಹೇಳಿದಳು, ನಿನ್ನನ್ನು ಕಾಡಿನಲ್ಲಿ ಒಬ್ಬಂಟಿಯಾಗಿ ಬಟ್ಟೆ ಅಥವಾ ಆಹಾರವಿಲ್ಲದೆ ಬಿಡುವ ಆಲೋಚನೆಯಿಂದ ನನ್ನ ಹೃದಯವು ನಡುಗುತ್ತದೆ. ನಾವು ಆಳವಾದ ಕಾಡಿನಲ್ಲಿದ್ದಾಗ ನಾನು ನಿನ್ನ ಆಯಾಸವನ್ನು ಶಮನಗೊಳಿಸುತ್ತೇನೆ, ಏಕೆಂದರೆ ಸಂಕಟದಲ್ಲಿರುವ ಪುರುಷನಿಗೆ ಹೆಂಡತಿಯು ಮಾತ್ರ ಔಷಧಿ ಎಂಬುದು. ನಿಜನ ಪ್ರತಿಕ್ರಿಯೆಯು ಭಕ್ತಿ ಮತ್ತು ಪ್ರೀತಿಯಿಂದ ಕೂಡಿತ್ತು. ನನ್ನ ರಾಣಿಯೇ, ನಾನು ನಿನ್ನನ್ನು ತ್ಯಜಿಸಲು ಬಯಸುವುದಿಲ್ಲ. ಅವನು ಹೇಳಿದ, ನೀನು ನನ್ನ ಸರ್ವಸ್ವ ಮತ್ತು ನಾನು ನಿನ್ನನ್ನು ಎಂದಿಗೂ ತ್ಯಜಿಸಲು ಸಾಧ್ಯವಿಲ್ಲ. ಆದರೆ ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಿ ಎಂಬ ಭಯವಿದ್ದರೆ ನಾವಿಬ್ಬರೂ ಒಟ್ಟಿಗೆ ಹೋಗುವ. ಅವರ ಕಾಳ ಸಮಯದ ಮಧ್ಯದಲ್ಲಿ ರಾಜ ನಳನು ತನ್ನ ಪ್ರೀತಿಯ ಪತ್ನಿ ದಮಯಂತಿ ಮುಂದೆ ನಿಂತನು. ಒಮ್ಮೆ ಸಂತೋಷದಿಂದ ಹೊಳೆಯುತ್ತಿದ್ದ ಅವಳ ಕಣ್ಣುಗಳು ಈಗ ಅವರಿಬ್ಬರನ್ನೂ ಸೇವಿಸಿದ್ದ ದುಃಖವನ್ನು ಪ್ರತಿಬಿಂಬಿಸಿದವು. ನಾನು ಈಗ ನಿಮ್ಮ ತಂದೆಯ ರಾಜ್ಯಕ್ಕೆ ಹೇಗೆ ಹೋಗಬಹುದು ಎಂದು ಅವಳು ಕೇಳಿದರು. ಅವಳ ಧ್ವನಿಯು ನಡುಗುತ್ತಿತ್ತು. ನಾನು ನನ್ನ ಹಿಂದಿನ ಆತ್ಮದ ನೆರಳು ಹೊರತು ಬೇರೇನೂ ಅಲ್ಲವೇ? ರಾಜನ ಹೃದಯವು ತನ್ನ ಹೆಂಡತಿಯನ್ನು ಬಿಟ್ಟುಬಿಡುವ ಆಲೋಚನೆಯಿಂದ ನೋವುಂಟು ಮಾಡಿತು. ಆದರೆ ಅವಳ ಮತ್ತಷ್ಟು ನೋವನ್ನು ತಪ್ಪಿಸಲು ಇದು ಏಕೈಕ ಮಾರ್ಗವೆಂದು ಅವನಿಗೆ ತಿಳಿದಿತ್ತು. ಅವರು ಕಾಡಿನ ಮೂಲಕ ಅಲೆದಾಡುತ್ತಿರುವಾಗ ಅವರ ಕೊಳೆತ ಬಟ್ಟೆಗಳು ಮತ್ತು ಧೂಳಿನ ಮುಖಗಳು ಅವರ ಕಷ್ಟಗಳ ಕಥೆಯನ್ನು ಹೇಳುತ್ತಿದ್ದವು. ಅವರು ತಮ್ಮಂತಹ ದಣಿದ ಪ್ರಯಾಣಿಕರಿಗೆ ಮೀಸಲಾದ ಒಂದು ಸಾಧಾರಣ ಶೆಡ್ನಲ್ಲಿ ಎಡವಿದರು. ರಾಜ ನಳ ದಣಿದ ಮತ್ತು ಹಸಿವಿನಿಂದ ದಮಯಂತಿ ತನ್ನ ಪಕ್ಕದಲ್ಲಿ ನೆಲಕ್ಕೆ ಕುಸಿದು ಬಿದ್ದನು. ರಾಜನ ದಣಿವು ಶೀಘ್ರದಲ್ಲೇ ಅವನ ಹೆಂಡತಿಯ ಕಣ್ಣುಗಳಲ್ಲಿ ಪ್ರತಿಬಿಂಬಿತವಾಯಿತು, ಏಕೆಂದರೆ ಅವಳು ಕೂಡ ನಿದ್ರೆಗೆ ಶರಣಾದಳು. ಆದರೆ ದಮಯಂತಿ ಶಾಂತಿಯುತವಾಗಿ ನಿದ್ರಿಸುತ್ತಿದ್ದಾಗ ಅವಳ ಗಂಡನ ಮನಸ್ಸು ಪ್ರಕ್ಷುಬ್ಧತೆಯಿಂದ ಕೂಡಿಹೋಯಿತು. ಅವರು ತಮ್ಮ ಕಳೆದುಹೋದ ರಾಜ್ಯ, ಅವರ ಪರಿತ್ಯಕ್ತ ಸ್ನೇಹಿತರು ಮತ್ತು ಈ ಪರಿತ್ಯಕ್ತ ಸ್ಥಳಕ್ಕೆ ಅವರನ್ನು ಕರೆದೊಯ್ದ ಹತಾಶೆಯ ಬಗ್ಗೆ ಅವನು ಯೋಚಿಸಿದನು. ಅವನ ಆಲೋಚನೆಗಳು ಹತಾಶೆಯ ಕೋಲಾಹಲವಾಗಿದ್ದವು. ಪ್ರತಿ ಅಲೆಯೂ ಅವನ ಹೃದಯದ ಮೇಲೆ ನಿರಂತರವಾದ ಚಂಡಮಾರುತದಂತೆ ಅಪ್ಪಳಿಸಿತು. ಹೆಣಗಾಡುವುದರಲ್ಲಿ ಏನು ಪ್ರಯೋಜನ? ಅವನು ತನ್ನನ್ನು ತಾನೇ ಕೇಳಿಕೊಂಡನು, ಅದೃಷ್ಟಕ್ಕೆ ಶರಣಾಗುವುದು ಉತ್ತಮವಲ್ಲವೇ? ಆದರೂ ಅವನ ಮನಸ್ಸು
ಈ ಕತ್ತಲೆಯ ಆಲೋಚನೆಗಳೊಂದಿಗೆ ಹೋರಾಡುತ್ತಿದ್ದಾಗ ಮತ್ತೊಂದು ಧ್ವನಿ ಕೇಳಿಸಿತು, ಪ್ರೀತಿ ಮತ್ತು ನಿಷ್ಠೆಯ ಧ್ವನಿ. ಅವನು ದಮಯಂತಿಗೆ ತನ್ನ ಬಗ್ಗೆ, ಅಚಲವಾದ ಭಕ್ತಿಯ ಬಗ್ಗೆ ಯೋಚಿಸಿದನು. ದಟ್ಟವಾದ ಮತ್ತು ತೆಳುವಾದ ಸಮಯದಲ್ಲಿ ತನ್ನೊಂದಿಗೆ ಬಳಲುತ್ತಿರುವ ಅವಳ ಈಚೆ ಅವಳನ್ನು ತೊರೆದರೆ ಅವಳು ಹೆಚ್ಚು ನೋವನ್ನು ಮಾತ್ರ ತರುತ್ತಾಳೆ ಎಂದು ಅವನು ಅರಿತುಕೊಂಡಾಗ ಅವನ ಹೃದಯವು ಭಾವೋದ್ರೇಕದಿಂದ ಉಬ್ಬಿಕೊಂಡಿತು ಮತ್ತು ಇನ್ನೂ ಅವನೊಳಗೆ ಭರವಸೆಯ ಮಿನುಗುವಿಕೆಯು ಮಿನುಗಿತು. ಬಹುಶಃ ಅವಳು ಒಬ್ಬಂಟಿಯಾಗಿದ್ದರೆ ಅವಳು ತನ್ನ ಸಂಬಂಧಿಕರಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳಬಹುದು. ಆ ಜನ ಆಲೋಚನೆಗಳು ಬಿರುಗಾಳಿಯ ಸಮುದ್ರದಂತೆ ಸುತ್ತುತ್ತಿದ್ದವು. ಅಂತಿಮವಾಗಿ ಅವನ ತೊಂದರೆಗೀಡಾದ ಮನಸ್ಸಿನಲ್ಲಿ ಒಂದು ನಿರ್ಧಾರವು ರೂಪುಗೊಂಡಿತು. ಅವನು ದಮಯಂತಿಯನ್ನು ಬಿಟ್ಟುಬಿಡುತ್ತಾನೆ. ಅವಳ ಯೋಗಕ್ಷೇಮಕ್ಕಾಗಿ ಅವರ ಪ್ರೀತಿಯನ್ನು ತ್ಯಾಗ ಮಾಡುತ್ತಾನೆ. ಆದರೆ ಅವನು ಹೊರಡಲು ತನ್ನನ್ನು ತಾನು ಉಕ್ಕಿಸಿಕೊಂಡರೂ ಅವನ ಹೃದಯವು ಹೋಗಲು ನಿರಾಕರಿಸಿತು. ಅವನು ವಿಚಾರ ಮತ್ತು ಉತ್ಸಾಹದ ನಡುವೆ ಹರಿದ ಷಣ್ಮುಂದೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದನು. ಈ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ರಾಜ ನನ್ನ ಕಣ್ಣುಗಳು ಹತ್ತಿರದಲ್ಲೇ ಬಿದ್ದಿರುವ ಕತ್ತಿಯ ಮೇಲೆ ಕಣ್ಣಿಟ್ಟವು. ಭಾರವಾದ ಹೃದಯದಿಂದ ಅವನು ಅದನ್ನು ಹಿಡಿದುಕೊಂಡನು ಮತ್ತು ಒಂದು ತ್ವರಿತ ಚಲನೆಯೊಂದಿಗೆ ದಮಯಂತಿಯ ಛಿದ್ರಗೊಂಡ ಉಡುಪಿನ ಅರ್ಧವನ್ನು ಕತ್ತರಿಸಿದನು. ಅವನು ನಿದ್ರಿಸುತ್ತಿರುವ ತನ್ನ ಹೆಂಡತಿಯಿಂದ ದೂರ ತಿರುಗಿದಾಗ ವಾದ್ಯವು ನೆಲಕ್ಕೆ ಬಿದ್ದಿತು. ಅವಳನ್ನು ಪರಿತ್ಯಕ್ತ ನೆರಳಿನಂತೆ ಬಿಟ್ಟು ಹೋಯಿತು. ಆದರೆ ತನ್ನ ಹಾರಾಟದ ಸಮಯದಲ್ಲಿ ರಾಜ ನನಗೆ ದಮಯಂತಿಯ ಶಾಂತಿಯುತ ರೂಪದ ಕಾಡುವ ಚಿತ್ರಣವನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಪ್ರತಿ ಬಾರಿಯೂ ಸಂಘರ್ಷದ ಭಾವನೆಗಳಿಂದ ಛಿದ್ರಗೊಂಡ ಅವನು ಮತ್ತೆ ಮತ್ತೆ ಶೆಡ್ಗೆ ಮರಳಿದನು. ಅವಳ ಮೇಲಿನ ಅವನ ಪ್ರೀತಿಯು ಇನ್ನೂ ಪ್ರಕಾಶಮಾನವಾಗಿ ಉರಿಯುತ್ತಿತ್ತು. ಆದರೆ ಕಾಳೆಯ ಕತ್ತಲೆಯ ಪ್ರಭಾವವು ಅವನನ್ನು ವಿವೇಕದಿಂದ ದೂರ ಸೆಳೆಯುವಂತೆ ತೋರುತ್ತಿತ್ತು. ಬಿರುಗಾಳಿಯ ಗಾಳಿಯ ಮೇಲೆ ಎಲೆಯಂತೆ ಅವನು ತನ್ನ ಹೃದಯದ ಬಯಕೆ ಮತ್ತು ತೊಂದರೆಗೊಳಗಾದ ಮನಸ್ಸಿನ ನಡುವೆ ಚಲಿಸುತ್ತಿದ್ದನು. ಕೊನೆಗೆ ಕಾಡಿನ ಮಧ್ಯಭಾಗದಲ್ಲಿ ದಮಯಂತಿ ಒಂದು ಭಯಾನಕ ಮೌನಕ್ಕೆ ಎಚ್ಚರಗೊಂಡಳು. ಅವಳ ಒಡೆಯನಾದ ನೈಷಾದ ಎಲ್ಲಿಯೂ ಕಾಣಿಸಲಿಲ್ಲ. ಅವಳು ಅವನನ್ನು ಹುಚ್ಚಾಟದಿಂದ ಕೂಗುತ್ತಿದ್ದಾಗ ಅವಳ ಧ್ವನಿಯು ನಿರ್ಜನ ಕಾಡಿನ ಮೂಲಕ ಪ್ರತಿಧ್ವನಿಸಿತು. ಓ ದೇವರೇ, ಪ್ರಬಲ ರಾಜನೇ, ನೀನು ಎಲ್ಲಿಗೆ ಹೋಗಿದ್ದೀಯಾ? ಅವಳು ಹತಾಶೆಯಿಂದ ಕೂಗಿಕೊಂಡಳು. ಅವಳ ಮಾತುಗಳು ಹತಾಶೆಯಿಂದ ತುಂಬಿದವು. ಅವಳು ನೈಷಾದನನ್ನು ಹುಡುಕುತ್ತಿರುವಾಗ ದಮಯಂತಿಯ ಆಲೋಚನೆಗಳು ರಾಜ್ಯದಲ್ಲಿ ಅವರ ಒಟ್ಟಿಗೆ ಇರುವ ಜೀವನದ ಕಡೆಗೆ ತಿರುಗಿದವು. ಅವಳಿಗೆ ಅವನ ಭಕ್ತಿಯ ಮಾತುಗಳು ಮತ್ತು ಅವನು ಅವಳಿಗೆ ನೀಡಿದ ಭರವಸೆಗಳು ನೆನಪಾದವು. ಅವನು ಅವಳನ್ನು ಹೇಗೆ ಈ ರೀತಿ ತ್ಯಜಿಸಲು ಸಾಧ್ಯವಾಯಿತು? ಈ ಎಲ್ಲ ಅನ್ಯಾಯವನ್ನು ಸಹಿಸುವುದು ತುಂಬಾ ಹೆಚ್ಚಾಗಿತ್ತು. ಓ ಮನುಷ್ಯರ ರಾಜನೇ, ನೀನು ನಿನ್ನ ಮಾತನ್ನು ಏಕೆ ಮುರಿದುಕೊಂಡೆ? ಅವಳು ಕೂಗಿದಳು. ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಅವಳ ನೋವು ಬೆಳೆಯಿತು. ದಮಯಂತಿಯ ಹುಡುಕಾಟವು ಅವಳನ್ನು ಕಾಡಿನ ಆಳಕ್ಕೆ ಕರೆದೊಯ್ಯಿತು. ಅಲ್ಲಿ ಮರಗಳು ಎತ್ತರವಾಗಿ ಬೆಳೆದವು ಮತ್ತು ನೆರಳುಗಳು ಗಾಢವಾದವು. ಅವಳು ಒಂದು ದೈತ್ಯಾಕಾರದ ಹಾವಿನ ಮೇಲೆ ಎಡವಿದ್ದಳು. ಅದರ ಸುರುಳಿಗಳು ಅವಳನ್ನು ದುಷ್ಕೃತ್ಯದಂತೆ ಸುತ್ತಿಕೊಂಡಿವೆ. ಆ ಪ್ರಾಣಿಯ ಹಸಿವು ಅವಳನ್ನು ಸೆರೆಯಲ್ಲಿಟ್ಟುಕೊಂಡಿದ್ದರಿಂದ ಸ್ಪಷ್ಟವಾಗಿತ್ತು. ಓ ದೇವರೇ, ನೀನು ನನ್ನ ಸಹಾಯಕ್ಕೆ ಏಕೆ ಬರಲಿಲ್ಲ? ಭಯದಿಂದ ನಡುಗುತ್ತಿರುವ ಅವಳ ಧ್ವನಿಯು ಬೇಡಿಕೊಂಡಿತು. ಎಲ್ಲ ಭರವಸೆ ಕಳೆದು ಹೋದಂತೆ ಕಾಣುತ್ತಿದ್ದಂತೆಯೇ ಸೂರ್ಯನ ಬೆಳಕಿನಲ್ಲಿ ಮಿಳುಗುತ್ತಿದ್ದ ತನ್ನ ತೀಕ್ಷ್ಣವಾದ ಕತ್ತಿಯೊಂದಿಗೆ ಬೇಟೆಗಾರನೊಬ್ಬ ದೃಶ್ಯದಲ್ಲಿ ಕಾಣಿಸಿಕೊಂಡನು. ವೇಗವಾಗಿ ಮತ್ತು ಮಾರಣಾಂತಿಕ ಹೊಡೆತದಿಂದ ಅವನು ಹೊಡೆದನು. ದಮಯಂತಿಯನ್ನು ಅದರ ಹಿಡಿತದಿಂದ ಮುಕ್ತಗೊಳಿಸಿದನು. ಬೇಟೆಗಾರನು ತನ್ನ ಮುಖದ ಮೇಲೆ ಚಿಂತೆಯನ್ನು ಕೆತ್ತಿದ ಅವಳ ಬಳಿಗೆ ಹೋದನು. ನೀನು ಯಾರು ಸುಂದರಿ? ನಿನ್ನನ್ನು ಈ ಕಾಡಿಗೆ ತರುವುದು ಯಾವುದು? ಅವನು ಸೌಮ್ಯವಾದ ಧ್ವನಿಯಲ್ಲಿ ಕೇಳಿದ. ದಮಯಂತಿ ತನ್ನ ದುರಾದೃಷ್ಟದ ಕಥೆಯನ್ನು ವಿವರಿಸುತ್ತಾ,
ನಿಷಾದನ ಪಲಾಯನದ ಬೇಟೆಗಾರನಿಗೆ ಮತ್ತು ಅವನಿಗಾಗಿ ತನ್ನ ಹತಾಶ ಹುಡುಕಾಟವನ್ನು ಹೇಳುತ್ತಾಳೆ. ಅವಳು ಮಾತನಾಡುವಾಗ ಬೇಟೆಗಾರನ ಅಭಿವ್ಯಕ್ತಿ ಕಾಳಜಿಯಿಂದ ಬಯಕೆಗೆ ಬದಲಾಯಿತು. ಅವನ ಕಣ್ಣುಗಳು